ಇವತ್ತೇ ನೀವು ಏನು ಪ್ರಶ್ನೆ ಕೇಳಿದ್ರಿ, ಇದು ಸಾಮಾನ್ಯವಾಗಿ ಎಲ್ಲರ ಒಂದು ಜೀವನದಲ್ಲೂ ಇದು ನಡೆಯುತ್ತೆ. ಅಂದರೆ ಮಾಡ್ತಾ ಮಾಡ್ತಾ ಬೋರ್ ಆಗುತ್ತೆ ಲೈಫು. ನಾನು ಏನು ಮಾಡ್ತಾ ಇದ್ದೀನಿ, ನಾನು ಏನು ಅಂತ ಒಂಥರ ರುಟೀನ್ ಆಗುತ್ತೆ. ರುಟೀನ್ ಆದಾಗ ಬೋರ್ ಆಗುತ್ತೆ ಲೈಫ್. ಬೋರ್ ಆದಾಗ ಇನ್ನು ಪ್ರಶ್ನೆ ಶುರುವಾಗುತ್ತೆ, ಇಷ್ಟೇನಾ ಲೈಫು, ನಾನು ಏನು ಮಾಡೋಕ್ಕೆ ಚಾನ್ಸ್ ಇಲ್ವಾ ಇನ್ನು. ಯಾಕೆಂದರೆ ಅಲ್ಲಿ ಯಾವಾಗ ಆ ಒಂದು ಬೋರ್ ಆಗೋ ಒಳಗಡೆ ಒಂದು ಪ್ರಿಸನ್ನ ಡೆವಲಪ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ದೇವರು ಅನ್ನೋದನ್ನು ನಾವು ಒಂದು ಬ್ಲೇಮಿಂಗ್ ತೊಗೊತಾ ಇದ್ವಿ. ನನ್ನನ್ನು ಈ ಒಂದು ಪರಿಸ್ಥಿತಿಯಲ್ಲಿ ಹುಟ್ಟಿಸ್ಬಿಟ್ಟಿದ್ದೇನು, ನನ್ನ ಒಂದು ಈ ಕಷ್ಟಗಳಲ್ಲಿ ತಳ್ಳಿಬಿಟ್ಟಿದ್ದೇನು, ನಾನು ಇವತ್ತು ಜಾಬ್ ಮಾಡ್ತಿರೋದಕ್ಕೆ ದೇವರೇ ಎಲ್ಲವನ್ನು ಕೂಡ ಯಾರ ಮೇಲೆ ಹಾಕ್ತೀವಿ, ದೇವ್ರ ಮೇಲೆ ಬ್ಲೇಮ್ ಮಾಡ್ತಾ ಇದೀವಿ ನಾವು. ನೀನು ದೇವರೇ ಇಲ್ಲ ಅಂತ ಒಂದು ಸ್ವಲ್ಪ ಅಂದ್ಕೋ, ಅವಾಗ ಯಾರ ಮೇಲೆ ಬ್ಲೇಮ್ ಮಾಡ್ತೀನಿ ನಾನು. ಈಗ ಎಲ್ಲಿದೆ ಸರ್, ನನ್ನ ಫ್ರೀಡಮ್ ಇಲ್ಲ ಅಂತ. ಮದುವೆ ಆಗ್ಬಿಟ್ಟಿದ್ದೀನಿ. ಮದುವೆ ಅಂತಲ್ಲ, ಮದುವೆ ಆಗೋಕ್ಕಿಂತ ಮುಂಚೆ ಕೂಡ ನೀನು ಫ್ರೀಡಮ್ ಇಲ್ಲ. ಮದುವೆ ಆಗೋಕ್ಕಿಂತ ಮುಂಚೆ ಯಾರು ಮಾತು ಕೇಳ್ತಾ ಇದ್ದೀನಿ ನೀನು? ತಂದೆ ತಾಯಿ ಮಾತು ಕೇಳ್ತಾ ಇದ್ದೀನಿ. ಅಂದರೆ ಎಲ್ಲೋ ಒಂದು ಕಡೆ ನೀನು ಫ್ರೀಡಮ್ ಇಲ್ಲ ಅಂತಲೇ ನೀನು ಡಿಸೈಡ್ ಮಾಡ್ತಾ ಇದ್ದೀನಿ. ನೀನು ಸೈನ್ಸ್ ಮಾಡು, ಡಾಕ್ಟರ್ ಆಗು, ಇಂಜಿನಿಯರ್ ಮಾಡು, ಇದಾಗು, ಇಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ನಮಗೆ. ಸೊ ಅದೇ ಮಕ್ಕಳನ್ನ ನಾವು ಎಲ್ಲ ಒಂದು ರೀತಿಯಾಗಿ ಬೆಳೆಸಿದಾಗ ಏನಾಗುತ್ತೆ, ಆ ಮಕ್ಕಳಿಗೆ ಇಂಟ್ರೆಸ್ಟ್ ಯಾವುದರಲ್ಲಿದೆ ಅಂತ ಅವೇ ಕಂಡುಕೊಳ್ತವೆ. ನಿನಗೆ ಕೋಪ ಜಾಸ್ತಿ ಅಂತ ಹೇಳ್ತೀವಿ ನಾವು. ನನಗೆ ಕೋಪ ಜಾಸ್ತಿ ಆದ ಕಾರಣ ಹಿಂಗೆ ವರ್ತನೆ ಮಾಡಿ. ಯಾಕೆ ನಿನಗೆ ಬಿಹೇವಿಯರ್ ಇಲ್ವಾ, ನಿನಗೆ ಕೋಪ ಜಾಸ್ತಿ ಅಂತ ನೀನೇ ಹೇಳ್ಕೊಂಡು ಅದನ್ನು ಯಾವತ್ತೂ ಕಂಟ್ರೋಲೇ ಮಾಡಲ್ವಾ? ಬಿಹೇವಿಯರ್ ಇಲ್ವಾ ನಿನಗೆ? ಅವನು ಯಾವುದೋ ಮಾಡ್ತಾನೆ, ಇವನು ಯಾವುದೋ ಮಾಡ್ತಾನೆ, ಇನ್ಫ್ಲುಯೆನ್ಸ್ ಆಗ್ತೀವಿ. ಆಮೇಲೆ ಅವನೇನೋ ಡ್ರೆಸ್ ಹಾಕ್ಕೊಂಡಿರ್ತಾನೆ, ಅವನೇನೋ ಕಾರ್ ತೊಗೊತಾನೆ. ಇವ್ ಮೊನ್ನೆ ಜಾಬ್ ಬಿಟ್ಟ, ಅವನು ಎಂಥ ಡ್ರೆಸ್ಸಲ್ಲಿ ಹಾಕ್ಕೊಂಡಿದ್ದಾನೆ, ಅವನು ಎಂಥ ಕಾರಲ್ಲಿ ತಿರುಗಾಡ್ತಿದ್ದಾನೆ. ಇದು ಇನ್ಫ್ಲೂಯೆನ್ಸ್. ಇದು ನಿನಗೆ ಇಷ್ಟ ಇರೋದು ಅವನ ಕಾರು, ಅವನ ಡ್ರೆಸ್ಸು, ಅವನ ಸ್ಟೈಲು, ಅವನ ಲೈಫ್ ಇಷ್ಟ ಇದೆ ಆಗಲಿ, ಅವ್ನು ಮಾಡ್ತಕ್ಕಂಥದ್ದಲ್ಲ. ಕಲಿಯಬೇಕು, ಮಾಡಬೇಕು, ತಿಳ್ಕೊಬೇಕು, ಏನೂ ಇಲ್ಲ ನನ್ನ ಹತ್ರ, ಜಸ್ಟ್ ದುಡ್ಡು. ಇವತ್ತು ನಾವು ಯಾರೇ ಮಾತಾಡಲಿ ಫಸ್ಟ್ ಮಾತಾಡೋದೇನು, ಒಂದು ಜಾಬ್ ಅಂದ ತಕ್ಷಣ ಫಸ್ಟ್ ಸ್ಯಾಲ್ರಿ ಏನು ಕೊಡ್ತಾರೆ, ಎಷ್ಟು ಕೊಡ್ತಾರೆ, ಎಷ್ಟು ಸಂಪಾದನೆ ಮಾಡ್ತಾ ಇದೆಯಾ, ಇಷ್ಟು ಬಿಟ್ಟರೆ ನಮ್ದು ಏನು ಮಾತಾಡಲ್ಲ. ಇವತ್ತು ಬೃಹದೇಶ್ವರನ ಕೋಯಿಲ್ ಅಂತ ತಮಿಳ್ನಾಡಲ್ಲಿ ಒಂದು ಟೆಂಪಲ್ ಇದೆ. ಆ ಟೆಂಪಲ್ ಮೇಲೆ ಎಷ್ಟೋ ಟನ್ ಭಾರವಾಗಿರ್ತಕ್ಕಂಥ ಕಲ್ಲು ಇಟ್ಟಿದ್ದಾರೆ. ಇವತ್ತಿನವರೆಗೂ ಅದನ್ನು ಯಾರು ಹೇಳೋಕ್ಕಾಗ್ತಾ ಇಲ್ಲ. ಅದು ಹೆಂಗೆ ತೊಗೊಂಡೋದ್ರು ಆ ಕಲ್ಲು, ಅಷ್ಟು ಭಾರವಾದ ಟನ್ನು ಅಷ್ಟು ಎತ್ತರಕ್ಕೆ ಆ ಗೋಪುರದ ಮೇಲೆ ಹೇಗಿಟ್ರು? ಅದು ನಮ್ಮ ಇಂಜಿನಿಯರಿಂಗ್ ಒಂದು ವಿಸ್ಮಯ. ಬಟ್ ಇವತ್ತು ಟೆಕ್ನಾಲಜಿ ಡೆವಲಪ್ ಆಗಿದೆ. 50 ಲಕ್ಷ ಜನ ಒಂದು ವರ್ಷಕ್ಕೆ ಇಂಜಿನಿಯರ್ಗಳ ಹೊರಗೆ ಬರ್ತಾ ಇದ್ದಾರೆ. ಯಾರ ಹತ್ರನೂ ಕ್ರಿಯೇಟಿವಿಟಿ ಇಲ್ಲ. ಇವತ್ತು ನನಗೆ ಮನೆ ಇದೆ, ಕಾರ್ ಇದೆ, ದುಡ್ಡಿದೆ, ಎಲ್ಲ ಇದೆ. ನನಗೆ ಪ್ಯಾಷನ್ ಇದೆ, ನಾನು ತೊಗೊತೀನಿ. ನಾನು ಏನಾಗ್ಬೋದು ಅಟ್ಮೋಸ್ಟ್ ಆದರೆ, ಆ ಮನೆ ಹೋಗ್ಬೋದು, ಕಾರ್ ಹೋಗ್ಬೋದು, ಬ್ಯಾಂಕಲ್ಲಿ ದುಡ್ಡು ಹೋಗ್ಬೋದು, ದಟ್ಸ್ ಇಟ್, ಅಷ್ಟೇ ತಾನೇ? ಹಾಂ, ನಾನು ಇರ್ತೀನ, ನನ್ನ ಪ್ಯಾಷನ್ ಇರುತ್ತಾ, ಅದನ್ನು ಕಂಟಿನ್ಯೂ ಮಾಡ್ತೀನ, ಅದರಲ್ಲಿ ಖುಷಿ ಇದೆಯಾ, ಹೋಗು ಮುಂದೆ. ನಾನು ಹೋಗ್ತಾ ಇರಲಿಲ್ಲ ಬಾರ್ಗೆ, ನನ್ನ ಫ್ರೆಂಡ್ಸ್ ಬಲವಂತ ಮಾಡಿದ್ರು, ಅವ್ರು ಮಾಡಿದ್ರು, ಇವ್ರು ಮಾಡಿದ್ರು, ಅಲ್ಲ, ಅವ್ರು ಏನೇ ಬಲವಂತ ಮಾಡಿದ್ರು ಹೋಗೋದು ಬಿಡೋದು ನಿನ್ನ ಕೈಗಿತ್ತ. ವೆಲ್ಕಮ್ ಟು KBR ಮ್ಯೂಸಿಕ್ಸ್. ನಾವು ಜಾಬ್ ಮಾಡ್ತಾ ಮಾಡ್ತಾ ಒಂದು ಹಂತಕ್ಕೆ ಹೋಗಿ ನಿಂತಾಗ ಈ ಜಾಬ್ ಏನಕ್ಕೆ ಮಾಡ್ತಾಯಿದ್ದೀನಿ ಅಂತ ಹೇಳಿ ಅನಿಸ್ತಾ ಇರ್ಬೋದಲ್ಲ. ಅದಕ್ಕೆ ಇವತ್ತಿನ ದಿವಸ ಆನ್ಸರ್ ಹುಡ್ಕೊಳ್ಳೋಣ ಬನ್ನಿ. ವೆಲ್ಕಮ್ ಟು KBR ಮ್ಯೂಸಿಕ್ಸ್ ಸರ್. ಥ್ಯಾಂಕ್ ಯು ಹರೀಶ್. ಸರ್, ನಾವು ಆ್ಯಕ್ಚುಲಿ ಜಾಬ್ ಅಂತ ಹೇಳಿ ಏನು ಅಂದ್ಕೊಂಡು ಇವತ್ತಿನ ದಿವಸ ಎಷ್ಟೋ ಜನ ಆ ಒಂದು ಕ್ಯಾಟಗರಿಯಲ್ಲಿದ್ದಾರೆ. ನಾವು ಚಿಕ್ಕವರಿದ್ದಾಗಿಂದ ನಮ್ಮ ತಂದೆ ತಾಯಿಗಳಾಯಿತು, ನಮ್ಮ ಬಂಧು ಬಳಗ ಎಲ್ಲರೂ ಹೇಳೋದೇನಂತ ಅಂದರೆ, ಚೆನ್ನಾಗಿ ಓದ್ಬಿಟ್ಟು ಒಂದು ಒಳ್ಳೆ ಎಜುಕೇಷನ್ ತಗೋ, ಒಳ್ಳೆ ಸರ್ಟಿಫಿಕೇಷನ್ ತಗೋ, ಗ್ರೇಡಲ್ಲಿ ಬಾ, ಅದಾದಮೇಲೆ ಒಂದು ಒಳ್ಳೆ ಜಾಬ್ ತಗೋ ಅಂತ ಹೇಳಿ ಅಂತಾರೆ. ಅಲ್ಲಿ ನನಗೆ ಎಷ್ಟೋ ಆಸೆಗಳಿದ್ರೂ ನಾನು ಏನೋ ಒಂದು ನನಗೆ ಬರ್ತಕ್ಕಂಥ ಒಂದು ಇಂಟ್ರೆಸ್ಟನ್ನು ಹುಡ್ಕೊಳ್ದೆ, ಅದ್ರ ಹಿಂದೆ ಹೋಗದೆ ಇನ್ಫ್ಲೂಯೆನ್ಸ್ ಆಗಿಬಿಟ್ಟು ನಾನು ಜಾಬ್ ಮಾಡ್ತಿದ್ದೀನಿ ಅಂತ ಅಂದಾಗ ಎಲ್ಲೋ ಒಂದು ಕಡೆ ನಮಗೆ ಅನ್ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಬರುತ್ತೆ. ನಾನು ಇಷ್ಟೇನಾ ನನ್ನ ಲೈಫು ಅಂತೇಳಿ ಅನಿಸುತ್ತೆ. ಅದು ಏನಕ್ಕೆ ಅನಿಸ್ತಾ ಇರ್ಬೋದು? ಆ್ಯಕ್ಚುಲಿ ಈ ಒಂದು ವಿಷಯವಾಗಿ ಜೀನ್ ಪಾಲ್ ಸಾತ್ರೆ ಅವರು ಒಂದು ಪುಸ್ತಕ ಬರೆದಿದ್ದಾರೆ. ಓಕೆ, ಬೀಯಿಂಗ್ ಆ್ಯಂಡ್ ನಥಿಂಗ್ನೆಸ್ ಅಂತ. ಬ್ಯೂಟಿಫುಲ್ ಬುಕ್ ಅದು. ಸೊ ಅವರು 1905ಇಂದ 1980ವರೆಗಿದ್ದರು. ಸೊ ಈಸ್ ಎ ಬೆಸ್ಟ್ ಆರ್ಟಿಸ್ಟ್. ಅಂದರೆ ನಾವೆಲ್ಸ್ನ ಬರಿತಾಯಿದ್ರು, ಚಿಕ್ಕ ಚಿಕ್ಕ ಕಥೆಗಳನ್ನು ಬರಿತಾಯಿದ್ರು. ಆಮೇಲೆ ಅವರ ಆಲೋಚನೆಗಳು ತುಂಬ ಡಿಫ್ರೆಂಟ್ ಆಗಿರ್ತಾಯಿದ್ವು. ಸೊ ಇವತ್ತೇನು ನೀವು ಏನು ಪ್ರಶ್ನೆ ಕೇಳಿದ್ರಿ, ಇದು ಸಾಮಾನ್ಯವಾಗಿ ಎಲ್ಲರ ಒಂದು ಜೀವನದಲ್ಲೂ ನಡೆಯುತ್ತೆ. ಅಂದರೆ ಮಾಡ್ತಾ ಮಾಡ್ತಾ ಬೋರ್ ಆಗುತ್ತೆ ಲೈಫು. ನಾನು ಏನು ಮಾಡ್ತಾಯಿದ್ದೀನಿ, ನಾನು ಏನು ಅಂತ ಒಂಥರ ರುಟೀನ್ ಆಗುತ್ತೆ. ರುಟೀನ್ ಆದಾಗ ಬೋರ್ ಆಗುತ್ತೆ ಲೈಫ್. ಬೋರ್ ಆದಾಗ ಇನ್ನು ಪ್ರಶ್ನೆ ಶುರುವಾಗುತ್ತೆ, ಇಷ್ಟೇನಾ ಲೈಫು, ನಾನು ಏನು ಮಾಡೋಕ್ಕೆ ಚಾನ್ಸ್ ಇಲ್ವಾ ಇನ್ನು. ಯಾಕೆಂದರೆ ಅಲ್ಲಿ ಯಾವಾಗ ಆ ಒಂದು ಬೋರ್ ಆಗೋ ಒಳಗಡೆ ಅವನು
ಒಂದು ಪ್ರಿಸನ್ನ ಡೆವಲಪ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಓ ಓಕೆ. ಸೊ ಅದೊಂದು ಎಕನಾಮಿಕಲ್ ಒಂದು ಪ್ರಿಸನ್ ಅಂತ ಹೇಳ್ಬೋದು. ಅಂದ್ರೇನು, ಒಂದು ಮನೆ ತೊಗೊಂಡಿರ್ತಾನೆ, ಅದಕ್ಕೆ EMIs ಇರುತ್ತೆ. ಒಂದು ಕಾರ್ ತೊಗೊಂಡಿರ್ತಾನೆ, ಅದಕ್ಕೆ EMIs ಇರುತ್ತೆ. ಸೊ ಇದರ ಕಮಿಟ್ಮೆಂಟ್ಸ್ ಇರ್ತವೆ, ಅದರದ್ದು ಬೇರೆ ಒಂದು ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ ಇರ್ತವೆ. ಈ ಎಲ್ಲ ಒಂದು ಕಮಿಟ್ಮೆಂಟ್ಸ್ನ ಇಟ್ಕೊಂಡು ಅವನೊಂದು ಪ್ರಿಸನ್ನಲ್ಲಿ ಬಂದಿ ಆಗಿಬಿಟ್ಟಿರ್ತಾನೆ, ಒಂದು ಜೈಲಲ್ಲಿ. ಅವನು ಮಾಡಲೇಬೇಕು, ಅವನು ಬೇರೆ ದಾರಿ ಇಲ್ಲ. ಯಾಕಂದರೆ ಮಂತ್ಲಿ ಸ್ಯಾಲ್ರಿ ಬಂದ್ರೇ ಅವೆಲ್ಲ ಫುಲ್ಫಿಲ್ ಮಾಡೋಕ್ಕೆ ಸಾಧ್ಯ. ಹೌದು. ಸೊ ಅವನಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಬಲವಂತವಾಗಿ ಮಾಡ್ತಾ ಇರ್ತಾನೆ. ಯಾವುದೇ ಒಂದು ಈ ಥರ ನಮಗೆ ಇಷ್ಟ ಇಲ್ಲ ಅಂತ ಒಂದು ಸಾರಿ ಮನಸ್ಸಿಗೆ ಬಂದ ಮೇಲೆ ಅದನ್ನು ನಾವು ಬಲವಂತವಾಗಿ ಮಾಡ್ತಾ ಇರ್ತೀವಿ, ಅದು ಬೋರ್ ಆಗುತ್ತೆ. ಇದೇನಪ್ಪ ನನ್ನ ಲೈಫ್ ಅನಿಸುತ್ತೆ, ಇದು ಸಾಕಪ್ಪ ಅನಿಸುತ್ತೆ, ಬಟ್ ಬೇರೆ ದಾರಿ ಇರೋದಿಲ್ಲ. ಸೊ ಅದಕ್ಕಾಗಿ ಜೀನ್ ಪಾಲ್ ಸಾತ್ರೆ ಅವರು ಬೀಯಿಂಗ್ ಅ ನಥಿಂಗ್ ನೆಕ್ಸ್ ಅಂತ, ಅಂದರೆ ಒಂದು ಎಕ್ಸಿಸ್ಟೆನ್ಷಿಯಲಿಸಮ್ ಬಗ್ಗೆ ಮಾತಾಡ್ತಾರೆ. ಅಸ್ತಿತ್ವ ತತ್ವ. ಓಕೆ, ನಮ್ಮ ಅಸ್ತಿತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತತ್ವ. ಇದು ಒಂಥರ ನಾಸ್ತಿಕವಾದವನ್ನು ಹೇಳ್ತಕ್ಕಂಥದ್ದೇ ಆದರೂ ಕೂಡ, ಬಟ್ ಇದರಲ್ಲಿ ತುಂಬ ಒಂದು ಅರ್ಥ ಇದೆ. ಓಕೆ, ಅವ್ರು ಏನು ಹೇಳ್ತಾರೆ ಅಂತಂದರೆ, ಒಂದು ವಸ್ತುಗಳನ್ನು ತಯಾರು ಮಾಡಬೇಕಾದ್ರೆ ಮನುಷ್ಯ ತಯಾರು ಮಾಡಬೇಕಾದ್ರೆ ಆ ವಸ್ತುಗಳನ್ನು ಯಾವುದಕ್ಕೆ ಉಪಯೋಗ ಮಾಡಬೇಕು ಅನ್ನೋದು ಮೊದಲೇ ಇರುತ್ತೆ. ಹೌದಾ? ಫಾರ್ ಎಕ್ಸಾಂಪಲ್, ಒಂದು ವಾಟರ್ ಬಾಟ್ಲ್ ಅಂತ ಅಂದ್ಕೊಳ್ಳಿ. ಓಕೆ, ನೀವು ವಾಟರ್ ಬಾಟ್ಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದ್ರೆ ಮೊದಲೇ ನಿಮಗೆ ಒಂದು ಐಡಿಯಾ ಇರುತ್ತೆ, ಇದು ನೀರನ್ನ ಕುಡಿಯೋದಕ್ಕಾಗಿ, ಅಂದರೆ ನೀರಿಗಾಗಿ ಯೂಸ್ ಮಾಡ್ತಕ್ಕಂಥ ಬಾಟ್ಲು. ಓಕೆ, ಆಮೇಲೆ ನಿಮ್ಗೆ ಯಾವುದೋ ಒಂದು ಫಾರ್ಮಾಸ್ಯೂಟಿಕಲ್ ಕಂಪನಿಯವರು ಒಂದು ಸೈಜ್ ಕೊಟ್ಟರು ಅಂತ ಅಂದ್ಕೊಳ್ಳಿ, ಇದು ಒಂದು ಮೆಡಿಸನ್ಗಾಗಿ ಬೇಕಿರ್ತಕ್ಕಂಥ ಬಾಟ್ಲು. ಓಕೆ, ಸೊ ಈ ರೀತಿ ಮಕ್ಕಳು ಹಾಲು ಕುಡಿಯೋದಕ್ಕಾಗಿ ಒಂದು ಬಾಟ್ಲ್ ತಯಾರು ಮಾಡೋಕ್ಕಂತ ಕೊಟ್ಟರು ನಿಮಗೆ ಅಂತಂದರೆ, ಇದು ಮಕ್ಕಳ ಹಾಲು ಕುಡಿಯೋದಕ್ಕಾಗಿ ತಯಾರು ಮಾಡ್ತಕ್ಕಂಥ ಬಾಟ್ಲು. ಅಂದ್ರೇನು, ಯಾವುದೇ ವಸ್ತುವನ್ನು ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕಿಂತ ಮೊದಲೇ ಒಂದು ಡಿಸೈಡ್ ಮಾಡ್ತೀರ, ಈ ವಸ್ತು ಇದಕ್ಕಾಗಿ ಅಂತ ಡಿಸೈಡ್ ಆಗುತ್ತೆ. ಅಂದರೆ ನೀವು ಹೇಳ್ತಾ ಇರೋದಿಲ್ಲಿ ಆ ಒಂದು ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಯವರು ಯಾವುದೇ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಕಾರ್ ಆಗಿರ್ಬೋದು. ಕಾರು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದ್ರೆ ಏನು ಡಿಸೈಡ್ ಮಾಡ್ತಾನೆ, ಅದನ್ನು ಕುತ್ಕೊಂಡು ಓಡಾಡೋದಕ್ಕೆ. ಹೌದಾ? ಒಂದು ಮೋಟ್ರ್ ಬೈಕ್ ಯಾಕೆ ಯೂಸ್ ಮಾಡ್ತಾನೆ? ಟ್ರಾನ್ಸ್ಪೋರ್ಟೇಷನ್. ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ, ಅಲ್ಲಿಂದ ಇಲ್ಲಿ ಬರೋದಕ್ಕೆ. ಹೌದು. ಸೊ ಒಂದು ಟ್ರೈನ್ ಯಾಕೆ, ಒಂದು ಲಾರಿ ಯಾಕೆ, ಯಾವುದೇ ಒಂದು ಕ್ಯಾಮರಾ ಯಾಕೆ, ಒಂದು ಮೈಕ್ ಯಾಕೆ? ಈ ಮೈಕ್ ಏನು, ಇದ್ರ ಉದ್ದೇಶ ಏನು? ಸೌಂಡ್ ಕ್ವಾಲಿಟಿ ಇಂಪ್ರೂವ್ ಮಾಡುತ್ತೆ, ಇದು ಕ್ಯಾಚ್ ಮಾಡುತ್ತೆ, ರೆಕಾರ್ಡ್ ಮಾಡುತ್ತೆ. ಇದು ಅಂದರೆ ಯಾವುದೇ ಒಂದು ವಸ್ತುವನ್ನು ನೀನು ತಯಾರು ಮಾಡುವ ಪೂರ್ವದಲ್ಲಿ ಅದಕ್ಕಾಗಿ ಅಂತ ಒಂದು ನಿರ್ಣಯ ಮಾಡ್ತೀವಿ, ಅದು ಅದಕ್ಕಾಗಿ ಮಾತ್ರ ಯೂಸ್ ಆಗುತ್ತೆ ಅದು. ಓಕೆ. ಸೊ ಈಗೇನಾಗಿದೆ, ಪ್ರಪಂಚದಲ್ಲಿ ಮನುಷ್ಯ ಕೂಡ ಆ ರೀತಿ ವಸ್ತುಗಳಾಗಿ ತಯಾರಾಗ್ತಾ ಇದ್ದಾನೆ. ಅಂದರೆ ನೀವು ಹೇಳ್ತಾ ಇರೋದು, ಒಂದು ವಸ್ತು, ಒಂದು ಬಾಟ್ಲ್ ಇವಾಗ ರೆಡಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಎಕ್ಸಿಸ್ಟೆನ್ಸ್ ಮುಂಚೆನೇ ಕ್ರಿಯೇಟ್ ಆಗಿಬಿಡುತ್ತೆ ಅದು. ಬಟ್ ಮನುಷ್ಯನಿಗೆ ಎಕ್ಸಿಸ್ಟೆನ್ಸ್ ಆದ ನಂತರ ಕ್ರಿಯೇಟ್ ಆಗುತ್ತೆ ಪರ್ಪಸ್. ಓಕೆ. ಸೊ ಇಲ್ಲಿ ಏನು ಮಾಡ್ತೀವಿ ನಾವು ಅಂತಂದರೆ, ಇವಾಗ ನೀವು ಹೇಳಿದ್ರಿ ಬೋರ್ ಆಗ್ತಾ ಇದೆ. ಸೊ ಇದು ಏನಾಯಿತು, ಒಂದು ಫಿಕ್ಸ್ ಆಯ್ತು ಅದು ನೀನು ಒಂದು ವಸ್ತು ಅಂತ ತಿಳ್ಕೊಂಡ್ರೆ ನೀನು ಅದಕ್ಕೆ ಫಿಕ್ಸ್ ಆಗ್ತೀನಿ. ನನಗಿನ್ನು ಬೇರೆ ದಾರಿ ಇಲ್ಲ, ಯಾಕಂದರೆ ಆ ವಸ್ತುಗೆ ಬೇರೆ ದಾರಿ ಇಲ್ಲ. ವಾಟ್ರ್ ಬಾಟ್ಲು ವಾಟ್ರನ್ನ ತುಂಬಿಕೊಳ್ಳೋಕೆ ಮಾತ್ರ ಯೂಸ್ ಆಗುತ್ತೆ, ಕುಡಿಯೋಕ್ಕೆ ಮಾತ್ರ ಯೂಸ್ ಆಗುತ್ತೆ, ಅದಕ್ಕೆ ಬೇರೆ ದಾರಿ ಇಲ್ಲ ಅದಕ್ಕೆ. ಯಾಕಂದರೆ ಅದು ವಸ್ತು, ಅದು ನೀನು ವಸ್ತು ಅಲ್ಲ, ನೀನು ಯುವರ್ ಎಕ್ಸಿಸ್ಟೆನ್ಷಿಯಲ್. ಓಕೆ, ಸೊ ನೀನೇನು ಥಿಂಕ್ ಮಾಡ್ತಾ ಇದೀಯಾ, ವಸ್ತುಗಳನ್ನು ಥಿಂಕ್ ಮಾಡ್ತಾ ಇದ್ದೀನಿ ನಾನು ಇಷ್ಟೇ. ಅಂದರೆ ಇವತ್ತಿನ ದಿವಸ ನಾನು ಜಾಬಲ್ಲಿ ಒಂದು ಕಡೆ ಸ್ಟಿಕ್ ಆನ್ ಆಗಿದ್ದೀನಿ ಅಂತ ಹೇಳಿದ್ರೆ ನಾನು ಬಾಟ್ಲು ಅಂತ ಅಂದ್ಕೊಂಡಿದ್ದೀನಿ. ಜಸ್ಟ್ ಯುವರ್ ಥಿಂಗ್ ಅಷ್ಟೇ, ಒಂದು ವಸ್ತು ನೀನು. ನನಗೆ ಇಷ್ಟಪ್ಪ, ನನಗೇನು ಮಾಡೋಕ್ಕೆ ಬರಲ್ಲ, ನಾನು ಇದನ್ನು ಕಂಪಲ್ಸರಿ ಮಾಡಲೇಬೇಕು, ಇದು ಬಿಟ್ಟು ನನಗೆ ಬೇರೆ ದಾರಿ ಇಲ್ಲ. ಮತ್ತು ಇದು ಬಿಟ್ಟು ಬೇರೆ ದಾರಿ ಇಲ್ಲ, ನಾನು ಇಷ್ಟೇ ಅಂತ ಅಂದ್ಕೊಂಡಾಗ ನೀನೇನಾಗಿರ್ತೀಯ ಅವಾಗ? ಯು ಆರ್ ನಾಟ್ ಎ ಬೀಯಿಂಗ್, ಮೆಟೀರಿಯಲ್, ಜಸ್ಟ್ ಮೆಟೀರಿಯಲ್. ಸೊ ಈ ರೀತಿಯಾಗಿ ನೀನು ಥಿಂಕ್ ಮಾಡಬೇಡ ಅಂತ ಹೇಳೋದು ಜೀನ್ ಪಾಲ್ ಸಾತ್ರೆ ಅವರ ಒಂದು ಉದ್ದೇಶ. ಓಕೆ. ಸೊ ಅದಕ್ಕಾಗಿ ನಿನಗೆ ಸ್ವತಂತ್ರ ಇದೆಯಾ? ಇಲ್ಲ, ಇದೆ. ಆದರೆ ಆ ಸ್ವಾತಂತ್ರ್ಯದಲ್ಲಿ ಸ್ವಲ್ಪ ಕಂಡೀಷನ್ಸ್ ಇದೆ. ಯಾಕೆ? ಈಗ ನೀನು ಹುಟ್ಟಿದಂಥ ಒಂದು ಪ್ರದೇಶ ಆಗಿರ್ಬೋದು, ನಿನ್ನ ತಂದೆ ತಾಯಿಗಳ ಒಂದು ಸ್ಥಿತಿಗತಿ, ಎಜುಕೇಷನ್ ಆಗಿರ್ಬೋದು, ಸಿಚುವೇಶನ್ಸ್ ಆಗಿರ್ಬೋದು. ಸೊ ಇವೆಲ್ಲ ಕೆಲವು ಕಂಡೀಷನ್ಸ್ ಇದ್ದಾವೆ. ಯು ಆ್ಯಕ್ಸೆಪ್ಟ್ ಇಟ್ ಫಸ್ಟ್.
ನಾವೇನು ಮಾಡಿಬಿಡ್ತೀವಿ ಅಂದರೆ ಅದರ ಮೇಲೆ ನಾವು ಯಾವತ್ತೂ ಕೂಡ ಬ್ಲೈಮ್ ಮಾಡೋಕ್ಕೆ ಶುರು ಮಾಡ್ತೀವಿ. ಹೌದು, ನಾನು ಪರ್ಟಿಕ್ಯುಲರು ಕ್ಯಾಸ್ಟಲ್ಲಿ ಹುಟ್ಟಿದ್ರಿಂದ ನನಗೆ ಹಿಂಗಾಯಿತು, ಪರ್ಟಿಕ್ಯುಲರ್ ಕಲರಲ್ಲಿ ಹುಟ್ಟಿದ್ರಿಂದ ಹಿಂಗಾಯಿತು, ಪರ್ಟಿಕ್ಯುಲರ್ ತಂದೆ ಹುಟ್ಟಿದೆ, ಇಂಥ ಊರಲ್ಲಿ ಹುಟ್ಟಿದೆ, ಇಂಥ ಸ್ಟೇಟಲ್ಲಿ ಹುಟ್ಟಿದೆ, ಇಂಥ ಕ್ಯಾಸ್ಟ್ ಆಗಿರ್ಬೋದು, ಆಮೇಲೆ ಇಂಥ ಭಾಷೆ ಆಗಿರ್ಬೋದು, ಆಮೇಲೆ ಇಂಥ ಒಂದು ಫೈನಾನ್ಷಿಯಲ್ ಕಂಡೀಷನ್ಸ್ ಆಗಿರ್ಬೋದು, ಇವು ಎಲ್ಲವೂ ಕೂಡ ಇಟ್ಟುಕೊಂಡು ನೀನು ಬ್ಲೇಮ್ ಮಾಡ್ಕೊಳ್ತೀಯ. ಬ್ಲೇಮ್ ಮಾಡ್ಕೊಳ್ಳೋದಕ್ಕೆ ಯು ಆರ್ ನಾಟ್ ಎ ಥಿಂಗ್. ಓಕೆ, ಅದು ಆ ಪರಿಸ್ಥಿತಿಯಲ್ಲಿ ಅಷ್ಟೇ. ಇವಾಗ ನೀವು ಉದ್ಯೋಗ ಅಂತ ಹೇಳಿದ್ರಿ ಯಾವ ರೀತಿ, ಅದು ಆ ಪರಿಸ್ಥಿತಿಯಲ್ಲಿ ಅಷ್ಟೇ. ನೀನು ಅದನ್ನು ಚೇಂಜ್ ಮಾಡ್ಕೋಬೋದಲ್ಲ. ನಿನಗೆ ಸ್ವತಂತ್ರವಾಗಿ ಆಲೋಚನೆ ಮಾಡೋಕ್ಕೆ ಶಕ್ತಿ ಇದೆಯಾ? ಇಲ್ಲ, ಖಂಡಿತ ಇದೆ. ಸ್ವತಂತ್ರತೆ ಇದೆ ನಿನಗೆ, ಬರೀ ಶಕ್ತಿ ಅಂತಲ್ಲ. ಎಕ್ಸಿಸ್ಟೆನ್ಷಿಯಲಿಸಮ್ ಅಂತಂದರೆ ನಿನಗಿರೋ ಸ್ವತಂತ್ರತೆ ಯಾರಿಗೂ ಇಲ್ಲ ಅಂತ. ಆದರೆ ಆ ಸ್ವತಂತ್ರತೆ ಜೊತೆಗೆ ಜವಾಬ್ದಾರಿ ಇದೆ ಅಂತ ಹೇಳ್ತಾರೆ. ಎಲ್ಲರೂ ಏನು ಹೇಳ್ತಾರೆ ಅಂದರೆ ಸ್ವತಂತ್ರತೆ ಇದೆ, ನೀನು ಏನು ಬೇಕಾದ್ರೂ ಮಾಡ್ಬೋದು. ಅಂದರೆ ಅಲ್ಲಿ ನಾವು ಸ್ವತಂತ್ರ ಅನ್ನೋದ್ರ ಹಿಂದೆ ರೆಸ್ಪಾನ್ಸಿಬಿಲಿಟಿನ ಮರ್ತು ಬಿಡ್ತೀವಿ ಆ್ಯಕ್ಚುಲಿ. ಆ ರೆಸ್ಪಾನ್ಸಿಬಿಲಿಟಿ ಅಲ್ಲ. ಬರೋ ವರ್ಷ, ಹೊಸ ವರ್ಷ 2026ರಲ್ಲಿ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಭೀಮೇಶ್ ರೆಡ್ಡಿ ಸರ್ ನಿಮ್ಮೊಂದಿಗೆ ನೇರವಾಗಿ ಚರ್ಚೆಗೆ ಬರಲಿದ್ದಾರೆ. ನಿಮ್ಮ ಒಂದು ಪ್ರಶ್ನೆಗಳಿಗೆ ಮತ್ತು ಡೌಟ್ಸ್ಗಳಿಗೆ ಸರಿಯಾದ ಉತ್ತರವನ್ನ ಪಡ್ಕೋಬಹುದು. ಬರುವ 2026 ಜನವರಿ 4ನೇ ತಾರೀಕಿನಿಂದ ಪ್ರತಿ ಭಾನುವಾರ ಬೆಳಿಗ್ಗೆ 7ರಿಂದ 8:30ವರೆಗೂ ನಾವು ಝೂಮ್ ವೆಬಿನಾರ್ನ ಕಂಡಕ್ಟ್ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ದೀವಿ. ಆ ಝೂಮ್ ವೆಬಿನಾರ್ನಲ್ಲಿ ನೇರವಾಗಿ ನೀವು ಭೀಮೇಶ್ ರೆಡ್ಡಿ ಸರ್ನ ಭೇಟಿಯಾಗಿ ನಿಮ್ಮ ಒಂದು ಡೌಟ್ಸ್ಗಳನ್ನು ಕ್ಲಾರಿಟಿ ಮಾಡ್ಕೋಬಹುದು. ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಒಳಗಡೆ ನೀವು ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ಝೂಮ್ ವೆಬಿನಾರ್ನ ರಿಜಿಸ್ಟ್ರೇಷನ್ ಫಾರ್ಮ್ ಲಿಂಕ್ ಇರುತ್ತೆ. ಅದನ್ನ ಓಪನ್ ಮಾಡಿಬಿಟ್ಟು ನಿಮ್ಮ ಡೀಟೇಲ್ಸ್ನ ಫಿಲ್ಅಪ್ ಮಾಡಿದ್ರೆ ನಮ್ಮ ಬ್ಯಾಕ್ ಎಂಡ್ ಟೀಮಿಂದ ನಿಮಗೆ ಒಂದು ಝೂಮ್ ವೆಬಿನಾರ್ ಲಿಂಕ್ನ ಕಳಿಸ್ಕೊಡ್ತೀವಿ. ಸೊ ಹಾಗೆ ಕಮೆಂಟ್ ಸೆಕ್ಷನಲ್ಲೂ ಕೂಡ ಝೂಮ್ ವೆಬಿನಾರ್ ರಿಜಿಸ್ಟ್ರೇಷನ್ ಲಿಂಕ್ ಕೂಡ ದೊರೆಯುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವೇನು ಅಂದ್ಕೊಳ್ತೀವಿ, ರೆಸ್ಪಾನ್ಸಿಬಿಲಿಟಿ ಅಂತಂದರೆ ಸೊಸೈಟಿ ಹೇಳಿದಂಥ ರೆಸ್ಪಾನ್ಸಿಬಿಲಿಟಿ ಅಲ್ಲ, ಯುವರ್ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ. ಓಕೆ, ಸೊ ದೆರ್ ಈಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಸೊಸೈಟಿ ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ಪರ್ಸನಲ್ ರೆಸ್ಪಾನ್ಸಿಬಿಲಿಟೀಸ್. ಏನಪ್ಪ, ಈಗ ನಿನಗೆ ಒಂದು ಸ್ವತಂತ್ರ ಇದೆ, ಒಂದು ಸ್ವೇಚ್ಛೆ ಇದೆ, ಓಕೆ, ಅದು ಫಿಕ್ಸು. ಇಲ್ಲಿ ಯಾವ ದೇವರೋ ಅಥವಾ ಯಾವುದೋ ಶಕ್ತಿನೋ ಅಥವಾ ಪೂರ್ವಾಪರದಲ್ಲಿರ್ತಕ್ಕಂಥ ನಿನ್ನ ಕರ್ಮಗಳು, ನೀನು ಮಾಡಿರ್ತಕ್ಕಂಥ ಪಾಪ ಪುಣ್ಯಗಳು ನಿನ್ನನ್ನು ನಡೆಸೋದಿಲ್ಲ. ನಾನು ಹೇಳ್ತಾ ಇರೋದು ಇದು ಜೀನ್ ಪಾಲ್ ಸಾತ್ರೆ ಅವರ ಮಾತುಗಳು, ಮತ್ತು ನಂದಲ್ಲ ಇದು. ಓಕೆ, ನನ್ನ ಮಾತು ಯಾವುದೂ ಅಲ್ಲ. ಜೀನ್ ಪಾಲ್ ಸಾತ್ರೆ ಅವರು ಏನು ಹೇಳ್ತಾ ಇದ್ದಾರೆ ನಾನು ಹೇಳ್ತಾಯಿದ್ದೇನೆ. ಯಾಕೆ ಅಂತಂದರೆ ನಾವು ಯಾರಿಗೂ ಕೂಡ ಅಡ್ವೈಸ್ ಮಾಡೋಕ್ಕಿಲ್ಲ ನಾವಿಲ್ಲಿ, ಓಕೆ. ಆಮೇಲೆ ಯಾರಿಗೂ ನೀತಿ ಹೇಳೋದಕ್ಕಿಲ್ಲ. ಆಮೇಲೆ ಇದು ಯಾರನ್ನೂ ಪಾಠವಾಗಿ ತೊಗೋಬೇಕು ಅಂತ ಏನಿಲ್ಲ. ಓಕೆ, ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಶೇಕಿನ ನೋಡಿ ಅದನ್ನು ಅಷ್ಟೇ ಅಂತ ಹೇಳ್ತಾ ಇರೋದು. ಎಂಟರ್ಟೈನ್ಮೆಂಟ್ ತೊಗೊಳ್ಳಿ ಫಸ್ಟು. ಎಂಟರ್ಟೈನ್ಮೆಂಟ್ ಜೊತೆಗೆ ನಿಮಗೇನಾದರೂ ಉಪಯೋಗ ಆದರೆ ಉಪಯೋಗ ಮಾಡಿಕೊಳ್ಳಿ. ಹೌದು, ಉಪಯೋಗಿಸಬಾರ್ದು ಅಂತಲ್ಲ. ಆದರೆ ನಾವು ಮಾತ್ರ ಇದನ್ನು ನಿಮಗೆ ಯಾವುದೇ ನೀತಿ ಪಾಠವಾಗಿ ಆಗಿರ್ಬೋದು ಅಥವಾ ಅಡ್ವೈಸ್ ಆಗಿರ್ಬೋದು, ಇದನ್ನು ಯಾವುದು ನಾವು ಮಾಡೋದಕ್ಕೆ ಇಲ್ಲಿಲ್ಲ. ಅದು ನಮ್ಮ ಉದ್ದೇಶನೂ ಅಲ್ಲ. ಕ್ಲಿಯರ್? ಓಕೆ, ಓಕೆ. ಯಾಕೆಂದರೆ ಇದು ಮತ್ತೆ ಈ ಕ್ವಶನ್ಸ್ ಬಂದುಬಿಡುತ್ತೆ, ಇದು ಹಿಂಗೆ ಯಾಕೆ ಹಂಗೆ ಯಾಕೆ ಅಂತ. ಸೊ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಶೇಕ್ ನಾವು ಮಾತಾಡ್ತಾ ಇದ್ದೀವಿ. ಸೊ ಜೀನ್ ಪಾಲ್ ಸಾತ್ರೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ದೇವರು ಅನ್ನೋ ಕಾನ್ಸೆಪ್ಟನ್ನ ಅವ್ರ ಪಕ್ಕಕ್ಕೆ ಇಟ್ಬಿಡ್ತಾರೆ. ಯಾಕೆಂದರೆ ಸ್ವಲ್ಪ ನಾಸ್ತಿಕವಾದವನ್ನು ಕೂಡ ಅವ್ರು ಹೇಳ್ತಾರೆ. ದೇವರು ಅನ್ನೋ ಯಾಕೆಂದರೆ ನಮಗೆ ಕೂಡ ಏನಾಗಿದೆ, ದೇವರು ಅನ್ನೋದನ್ನು ನಾವು ಒಂದು ಬ್ಲೇಮಿಂಗ್ ತೊಗೊತಾ ಇದ್ವಿ. ನನ್ನನ್ನು ಈ ಒಂದು ಪರಿಸ್ಥಿತಿಯಲ್ಲಿ ಹುಟ್ಟಿಸ್ಬಿಟ್ಟಿದ್ದೇನು, ನನ್ನ ಒಂದು ಈ ಕಷ್ಟಗಳಿಗೆ ತಳ್ಳಿಬಿಟ್ಟಿದ್ದೇನು, ನಾನು ಇವತ್ತು ಜಾಬ್ ಮಾಡ್ತಿರೋದಕ್ಕೆ ದೇವರೇ ಎಲ್ಲವನ್ನು ಕೂಡ ಯಾರ ಮೇಲೆ ಹಾಕ್ತೀವಿ, ದೇವ್ರ ಮೇಲೆ ಬ್ಲೇಮ್ ಮಾಡ್ತಾ ಇದ್ದೀವಿ ನಾವು. ನೀನು ದೇವರೇ ಇಲ್ಲ ಅಂತ ಒಂದು ಸ್ವಲ್ಪ ಹೊತ್ತು ಅಂದ್ಕೋ, ಅವಾಗ ಯಾರ ಮೇಲೆ ಬ್ಲೇಮ್ ಮಾಡ್ತೀನಿ ನಾನು? ಅವಾಗ ಯಾರು ಮಾಡ್ತೀಯಾ? ತಂದೆ ತಾಯಿಗಳಿಗೆ ಮಾಡ್ತೀಯಾ? ಓಕೆ. ಸೊ ನಿನಗೆ ಫ್ರೀನೆಸ್ ಇದೆ, ಇಂಡಿಪೆಂಡೆನ್ಸ್ ಇದೆ, ಸ್ವೇಚ್ಛತೆ ಇದೆ ಅಂತ ಅಂದ್ಕೊಂಡಾಗ ತಂದೆ ತಾಯಿಗಳ ಮೇಲೆ ಕೂಡ ಬ್ಲೇಮ್ ಮಾಡೋಕ್ಕೆ ಬರಲ್ಲ. ಯಾಕೆಂದರೆ ನೀನು ಹುಟ್ಟಿದ ಪರಿಸರ ಅಂತ ಇರ್ಬೋದು, ಇಲ್ಲ ಅಂತಲ್ಲ, ಬಟ್ ಅದನ್ನು ಚೇಂಜ್ ಮಾಡಿಕೊಳ್ಳೋಷ್ಟು ಸ್ವೇಚ್ಛತೆ ನಿನ್ನ ಹತ್ರ ಇದೆ. ಆ ಫ್ರೀಡಮ್ ನಮ್ಮ ಹತ್ರ ಇದೆ. ಹಾಂ, ಸ್ವೇಚ್ಛತೆ ಯಾವತ್ತಿಗೂ, ಸ್ವೇಚ್ಛತೆ ಇಲ್ದಂಗೆ ನೀನಿಲ್ಲ. ಓಕೆ. ಸೊ ಆ ರೀತಿಯಾಗಿ ನಿನ್ನ ಆಲೋಚನೆ ಮಾಡಿದಾಗ
ಈ ದೇವರು, ಅದೊಂದು ಶಕ್ತಿ ಅಥವಾ ಪಾಪ, ಪುಣ್ಯ, ಕರ್ಮಗಳು ಇವು ಯಾವುವು ಇಲ್ಲದಂತೆ ನೀನು ಯಾವತ್ತು ಆಲೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ, ಆವಾಗ ನಿನ್ನಲ್ಲೊಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಯಾಕೆಂದರೆ ನಿನ್ನ ಜೀವನಕ್ಕೆ ಯಾರು ಕಾರಣ? ನಾನೇ ಕಾರಣ, ನೀನೇ ಕಾರಣ ಅಂತ ಬರುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ? ಬ್ಲೇಮಿಂಗ್ ಶುರುವಾಗುತ್ತೆ. ಅದಕ್ಕೆ ಶಾಸ್ತ್ರರು ಏನು ಹೇಳ್ತಾರೆ ಅಂತಂದರೆ, ಸ್ವೇಚ್ಛತೆಯ ಜೊತೆಗೆ ರೆಸ್ಪಾನ್ಸಿಬಿಲಿಟಿನೂ ಸ್ವೀಕಾರ ಮಾಡ್ಬೇಕು. ನಾವು ಬರೀ ಸ್ವೇಚ್ಛತೆಯನ್ನು ಮಾತ್ರ ಸ್ವೀಕಾರ ಮಾಡ್ತೀವಿ. ಇಂಡಿಪೆಂಡೆನ್ಸ್ ಅಂದರೆ ಬರೀ ಸ್ವೇಚ್ಛತೆಯನ್ನು ನಾವು ನೋಡ್ತೀವಿ. ನಾನು ಸ್ವೇಚ್ಛವಾಗಿ ಏನು ಬೇಕಾದ್ರೆ ಮಾಡ್ಬೋದು. ಅದರ ಜೊತೆಯಲ್ಲಿ ಅಂದರೆ ಒಂದು ಕಾಯಿನ ಇನ್ನೊಂದು ಮುಖ ಏನಪ್ಪ ಅಂತಂದರೆ, ಒಂದು ಸ್ವೇಚ್ಛತೆ, ಇನ್ನೊಂದು ರೆಸ್ಪಾನ್ಸಿಬಿಲಿಟಿ, ಎರಡೂ ಇರುತ್ತೆ. ಅಂದರೆ ಇಲ್ಲಿ ನೀವು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ಮಾತಾಡ್ತಾ ಹೋದಾಗ ನಾವು ಇವತ್ತಿನ ದಿವಸ ಏನು ಅಂದ್ಕೊಂಡಿದ್ದೀವೋ ಆ ರೆಸ್ಪಾನ್ಸಿಬಿಲಿಟಿ ಅಲ್ಲ, ನನಗೆ ನಂದೇ ಆಗಿರ್ತಕ್ಕಂಥ ಓನ್ ರೆಸ್ಪಾನ್ಸಿಬಿಲಿಟಿ. ಅಂದರೆ ಅದ್ರ ಬಗ್ಗೆ ಸ್ವಲ್ಪ ಸೊಸೈಟಿ ಕೆಲವು ರೆಸ್ಪಾನ್ಸಿಬಿಲಿಟಿನ ಕೊಡ್ತಾ ಇದೆ. ಹೌದು. ಆಮೇಲೆ ಫ್ಯಾಮಿಲಿ ಕೆಲವು ರೆಸ್ಪಾನ್ಸಿಬಿಲಿಟಿನ ಕೊಡ್ತಾ ಇದೆ. ಸೊ ಈ ಸೊಸೈಟಿ ಮತ್ತು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿನ ಕೊಡೋದು ಯಾಕೆ ಅಂದರೆ, ನಿನ್ನ ಹಿಡಿದಿಡೋಕ್ಕೆ. ಕಂಟ್ರೋಲ್. ಸೊಸೈಟಿ ರೆಸ್ಪಾನ್ಸಿಬಿಲಿಟಿನ ಕೊಡೋದು ನಿನ್ನನ್ನು ಕಂಟ್ರೋಲ್ ಮಾಡೋದಕ್ಕೆ. ಓಕೆ. ಫ್ಯಾಮಿಲಿ ನಿನ್ನ ರೆಸ್ಪಾನ್ಸಿಬಿಲಿಟಿ ಕೊಡೋದು ನಿನ್ನ ಹಿಡಿದಿಡೋಕ್ಕೆ, ನೀನು ಓಡಿ ಹೋಗ್ದಂಗೆ ಇಟ್ಕೊಳ್ಳೋಕ್ಕೆ. ನೋಡು, ನೀನು ಮದುವೆ ಮಾಡ್ಕೊಂಡಿದೀಯಾ, ತಾಳೆ ಕಟ್ಟಿದೀಯಾ, ಇದು ಈ ಒಂದು ಕುಟುಂಬ ಪೋಷಣೆ ಮಾಡೋದು ನಿನ್ನ ಜವಾಬ್ದಾರಿ. ಈ ಮಕ್ಕಳು ನಿನ್ನಿಂದ ಬಂದಿದ್ದಾರೆ, ಅದಕ್ಕೆ ಕಾರಣ ಈ ಮಕ್ಕಳನ್ನ ಸಾಕಿಸಲು ಜವಾಬ್ದಾರಿ ನಿಂತು. ಸೊ ಅಂದರೆ ಈ ರೆಸ್ಪಾನ್ಸಿಬಿಲಿಟೀಸು ಅನ್ನೋದು ನಿನ್ನ ಸ್ವಂತದಿಂದ ಬಂದಿಲ್ಲ, ಅವು ಫ್ಯಾಮಿಲಿಯಿಂದ ಬಂದಿವೆ. ಓಕೆ. ಸೊಸೈಟಿಯಿಂದ ಬಂದಿವೆ. ಅರ್ಥ ಆಯ್ತಲ್ಲ? ಜೀನ್ ಪಾಲ್ ಸಾರ್ತ್ರೆ ಅವರು ಹೇಳ್ತಾ ಇರೋದು ನಿನ್ನಿಂದ ಬರ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿ. ಬಿಕಾಸ್ ನೀನೇ ಡಿಸೈಡ್ ಫ್ಯಾಕ್ಟರ್, ನಿನಗೆ ಸ್ವೇಚ್ಛತೆ ಇದೆ. ಆದ ಕಾರಣ ನಿನ್ನಲ್ಲಿ ರೆಸ್ಪಾನ್ಸಿಬಿಲಿಟಿ ಬರಬೇಕು. ಏನು ರೆಸ್ಪಾನ್ಸಿಬಿಲಿಟಿ ಬರಬೇಕು? ಯಾವುದೇ ಡಿಸಿಷನ್ಸ್ನ ತೊಗೊಂಡ್ರೆ ಅದು ನಾನೇ ಜವಾಬ್ದಾರಿ. ಇವತ್ತು ಜಾಬ್ ಮಾಡ್ತಾಯಿದ್ದೀನಿ. ಜಾಬು ಯಾಕೆ ಮಾಡ್ತಾಯಿದ್ದೀನಿ? ನನಗೆ ಇಷ್ಟ ಇಲ್ಲದಿದ್ದರೂ ಕೂಡ ಮಾಡ್ತಾಯಿದ್ದೀನಿ. ಯಾಕೆ? ಫ್ಯಾಮ್ಲಿ ಇದೆ, ಫ್ಯಾಮ್ಲಿ ಪೋಷಣೆ ಮಾಡಬೇಕು, ಇದು ಮಾಡಬೇಕು, ಅದು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಸೊ ಇದೆಲ್ಲದಕ್ಕೋಸ್ಕರ ನನಗೆ ಜಾಬ್ ಬೇಕು. ಹೌದು. ಆಮೇಲೆ ಎರಡನೇದು ಒಂದು ಸೊಸೈಟಿಯಲ್ಲಿ ನಿನ್ನ ಒಂದು ಪ್ರಿಸ್ಟೇಜ್ನ ನೀನು ತೋರಿಸ್ಕೋಬೇಕು. ನಾನು ಎಂಥ ಮನೇಲಿದ್ದೀನಿ, ಎಂಥ ಕಾರಲ್ಲಿದ್ದೀನಿ, ಎಂಥ ಜಾಬ್ ಮಾಡ್ತಾಯಿದ್ದೀನಿ, ಜಾಬಿಂದ ಏನು ಪಡಿತಾ ಇದ್ದೀನಿ, ನನ್ನ ಒಂದು ಜಾಬ್ನ ಒಂದು ಡಿಸಿಗ್ನೇಷನ್ ಏನು ತೋರಿಸುತ್ತೆ ನನ್ನ ಸಮಾಜದಲ್ಲಿ, ನನಗೆ ನಾನು ಇಂಥ ಡಿಸಿಗ್ನೇಷನ್ನಲ್ಲಿ ಇದ್ದೀನಿ, ನಾನು ಜಾಬಲ್ಲಿ ಇದೇನು ತೋರಿಸುತ್ತೆ ಅಂದರೆ ಯು ಆರ್ ಕಂಟ್ರೋಲ್ಡ್ ಬೈ ಸಮಥಿಂಗ್. ಯಾರೋ ನಿನ್ನನ್ನು ಒಂದು ಹಗ್ಗಗಳು ಹಾಕಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಇದರ ಸಮಾಜ, ನೀನು ನಿನ್ನ ಮನಸ್ಸಲ್ಲಿ ಚಿತ್ರಣ ಮಾಡ್ಕೊಂಡಿರ್ತಕ್ಕಂಥ ಸಮಾಜ ಆಗಿರ್ಬೋದು, ನಿನ್ನ ಮನಸ್ಸಲ್ಲಿ ಚಿತ್ರಣ ಮಾಡ್ಕೊಂಡಿರ್ತಕ್ಕಂಥ ಫ್ಯಾಮಿಲಿ ಆಗಿರ್ಬೋದು, ಏನೇ ಆಗಿರ್ಬೋದು, ವಾಟ್ ಎವರ್. ಓಕೆ. ಸೊ ಈಗ ನೀನು ಅದ್ರ ಬಗ್ಗೆ ಆಲೋಚನೆ ಮಾಡುವ ಅಂತ ಹೇಳ್ತಾ ಇದ್ದಾರೆ ಸಾತ್ರೆ ಅವರು. ಅದನ್ನು ಕುರಿತು ಆಲೋಚನೆ ಮಾಡಿ ಮೊದಲು. ಯಾಕೆಂದರೆ ಸ್ವೇಚ್ಛತೆ ಇವನು ನೀನು ಅಂದ್ಕೊಂತ ನನಗೆ ಎಲ್ಲಿದೆ ಸರ್, ನನ್ನ ಫ್ರೀಡಮ್ ಇಲ್ಲ ಅಂತೀಯ. ಮದುವೆ ಆಗ್ಬಿಟ್ಟಿದ್ದೀನಿ. ಮದುವೆ ಅಂತಲ್ಲ, ಇವಾಗ ಮದುವೆ ಆಗೋಕ್ಕಿಂತ ಮುಂಚೆ ಕೂಡ ನಿನಗೆ ಫ್ರೀಡಮ್ ಇಲ್ಲ. ಮದುವೆ ಆಗೋಕ್ಕಿಂತ ಮುಂಚೆ ಯಾರು ಮಾತು ಕೇಳ್ತಾ ಇದ್ದೀನಿ? ನೀನು ತಂದೆ ತಾಯಿ ಮಾತು ಕೇಳ್ತಾ ಇದ್ದೀನಿ. ಸೊ ಅಂದರೆ ಎಲ್ಲೋ ಒಂದು ಕಡೆ ನೀನು ಫ್ರೀಡಮ್ ಇಲ್ಲ ಅಂತಲೇ ನೀನು ಡಿಸೈಡ್ ಮಾಡ್ತಾ ಇದ್ದೀನಿ ನೀನು. ಅಂದರೆ ಇದು ನನಗೆ ಫ್ರೀಡಮ್ ಇಲ್ಲ ಅಂತ ನಾನು ಅಂದ್ಕೊಳ್ಳೋದು ಇಟ್ಸ್ ಅ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ನಾವು ಅದು ಹುಟ್ಟಾಕ್ಬಿಟ್ಟಿದ್ದೀವಿ ಅಂತ ಅನಿಸುತ್ತೆ. ಅದು ಆ್ಯಕ್ಚುಲಿ ಕಾನ್ಷಿಯಸ್ ಸಬ್ಕಾನ್ಷಿಯಸ್ ಬಿಟ್ಟರೂ ಕೂಡ ನಾವು ಪ್ರಪಂಚವನ್ನು ಅಂದರೆ ಸೊಸೈಟಿಯನ್ನು ನೋಡಿ ಬದುಕ್ತಾ ಇದ್ವಿ. ಆದ ಕಾರಣ ಎಲ್ಲೋ ಒಂದು ಕಡೆ ಬೆಂಡ್ ಆಗಿರ್ತೀವಿ. ಸೊ ಕಾನ್ಷಿಯಸ್ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಥಿಂಕ್ ಮಾಡಿದಾಗ ಫ್ರೀಡಮ್ ಬರುತ್ತೆ ನಮಗೆ. ನಾವು ಆ ಥಿಂಕ್ ಮಾಡ್ತಾ ಇಲ್ಲ. ಹೌದು. ಈಗ ನಾವು ಏನು ನೋಡ್ತಾ ಇದ್ದೀವಿ? ಸೊಸೈಟಿನ ನೋಡ್ತಾ ಇದ್ದೀವಿ, ನಮ್ಮ ಫ್ಯಾಮಿಲಿನ ನೋಡ್ತಾ ಇದ್ದೀವಿ. ಜಸ್ಟ್ ಅಷ್ಟೇ, ಫ್ಯಾಮಿಲಿ, ಸೊಸೈಟಿ ಇಷ್ಟೇ ನೋಡ್ತಾ ಇದ್ದೀವಿ. ಆದ ಕಾರಣ ನಾವು ಬೈಂಡ್ ಆಗಿದ್ದೀವಿ. ನಾವು ಅದನ್ನು ನೋಡಿಕೊಂಡು ನಾವು ಕಂಪೇರಿಸನ್ ಮಾಡ್ಕೊಂಡು ನಾವೇನು ಹೇಳ್ತಾ ಇದ್ದೀವಿ? ನಮಗೆ ಫ್ರೀಡಮ್ ಇಲ್ಲ. ಫ್ರೀಡಮ್ ನೀನು ಅಂದ್ಕೊಂಡ್ರೆ ಈ ಕ್ಷಣದಲ್ಲೇ ಇದೆ. ಹೌದು, ಈ ಕ್ಷಣದಲ್ಲೇ ಇದೆ. ಅದನ್ನು ನೀನು ಫಸ್ಟ್ ಆಲೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನನಗೆ ಫ್ರೀಡಮ್ ಇದೆಯಾ ಇಲ್ಲ, ನಾನೇನು ಮಾಡ್ತಾಯಿದ್ದೀನಿ. ಈಗ ನಾವಿರೋ ಪರಿಸ್ಥಿತಿ ಏನಿದೆ ಅಂದರೆ, ನೀವೇನು ಕೇಳಿದ್ರಲ್ಲ, ಅದು ಫ್ಯಾಕ್ಟಿಸಿಟಿ ಅಂದ್ರೇನು? ಒಂದು ಫ್ಯಾಕ್ಟ್ ಅದು. ಅದನ್ನು ಒಪ್ಕೋಬೇಕು ನಾವು. ಇವಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಒಪ್ಕೋಬೇಕು. ನಮಗೆ ಏನು ಬೇಕೋ ಅದನ್ನು ಬದಲು ಮಾಡ್ಕೊಳ್ಬೇಕು. ನಾವೇನು ಮಾಡ್ತೀವಿ? ಅದನ್ನೇ ಕಂಟಿನ್ಯೂ ಮಾಡ್ತೀವಿ. ಚೇಂಜ್ ಮಾಡೋಕ್ಕೆ ಇಷ್ಟ ಆಗಲ್ಲ.
ಯಾಕೆಂದರೆ ನಮ್ಮ ಮೈಂಡು ಒಂದು ಸಾರಿ ಚೇಂಜ್ ಮಾಡಬೇಕು ಅಂತ ಏನಾದರೂ ಆಲೋಚನೆ ಮಾಡಿದ್ರೆ ಭಯ ಅಂತ ತೋರಿಸುತ್ತೆ. ಹೌದು. ಭಯವನ್ನು ಸೃಷ್ಟಿ ಮಾಡುತ್ತೆ ಅದು. ನೋಡು, ಒಂದು ವೇಳೆ ಚೇಂಜ್ ಆದರೆ ಇದಾಗುತ್ತೆ, ಅದಾಗುತ್ತೆ, ಅದಾಗುತ್ತೆ, ಒಂದಕ್ಕೊಂದೆಲ್ಲ ಜೈಂಟ್ ಮಾಡುತ್ತೆ. ಫ್ಯಾಕ್ಟ್ನ ಒಪ್ಕೋಬೇಕು, ನಮಗೆ ಬೇಕಿದ್ದನ್ನು ಬದಲಿಸ್ಕೋಬೇಕು. ಆ ಒಂದು ಸ್ವತಂತ್ರತೆ ನಮಗಿದೆ. ಆಮೇಲೆ ಒಂದು ವೇಳೆ ನೀನೇನಾದರೂ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಒಂದು ಅಣಿ ಮಾಡಿದೆ, ಮುಂದಕ್ಕೆ ಹೋದೆ, ಒಂದು ಸ್ಟೆಪ್ ತೊಗೊಂಡೆ ಅಂತಂದರೆ ಓಕೆ, ಆ ಕಾನ್ಸಿಕ್ವೆನ್ಸಸ್ನ ಕೂಡ ನೀನು ಒಪ್ಕೋಬೇಕು. ಯಾಕೆಂದರೆ ನಾಳೆ ಏನೇ ಆಗ್ಬೋದು, ಆ ರಿಸಲ್ಟಿಗೆ ನಾನು ರೆಸ್ಪಾನ್ಸಿಬಲ್ ಅಂತ. ಎಕ್ಸಾಕ್ಟ್ಲಿ. ನಾಳೆ ಅದು ಏನೇ ಆಗ್ಬೋದು, ಅದು ನೀನು ತೊಗೊಂಡಂಥ ಆ್ಯಕ್ಷನ್ನು ಫೇಲ್ ಆಗ್ಬೋದು. ಸೊ ಅದಕ್ಕಾಗಿ ಏನು ಮಾಡ್ತೀವಿ ನಾವು, ಒಂದು ಸೇಫ್ ಅಂತ ತೋರಿಸ್ತೀವಿ. ನಾವು ಸೇಫ್ ಅಂತ ತೋರಿಸುತ್ತೆ ನಮ್ಮ ಮೈಂಡ್. ಓಕೆ. ಸೊ ಇದು ಜಾಬ್ ಮಾಡ್ತಕ್ಕಂಥ ಸೇಫು. ಇದು ಆರಾಮಾಗಿ ಮಂತ್ಲಿ ಆದ ತಕ್ಷಣ ನಿನಗೆ ಸ್ಯಾಲ್ರಿ ಬಂದ್ಬಿಡುತ್ತೆ. ಇವಾಗ ನೀನು ಅದು ಮಾಡಿದೆ, ಅದು ಮಾಡಿದಾಗ ನಿನಗೆ ಈ ಸ್ಯಾಲ್ರಿ ಹೊರ್ಟೋಗುತ್ತೆ. ಆಮೇಲೆ ಅದು ನೆಕ್ಸ್ಟ್ ನೀನು ಮಾಡ್ತಕ್ಕಂಥದ್ದು ಅದು ಸಕ್ಸಸ್ ಆಗುತ್ತೋ ಇಲ್ಲೋ, ಅದಕ್ಕೆ ಆಗದೇ ಇದ್ರೆ ಏನು ಜವಾಬ್ದಾರಿ. ಸೊ ಈ ಒಂದು ಅಂದರೆ ನೆಕ್ಸ್ಟ್ ಏನೇ ಆದ ಒಂದು ಕಾನ್ಸಿಕ್ವೆನ್ಸಸ್ನು ಕೂಡ ನಾವು ಒಪ್ಪಿಕೊಳ್ಳೋದಕ್ಕೆ ತಯಾರಿರಬೇಕು. ಅದು ಹೋಲ್ ಆ್ಯಂಡ್ ಸೋಲ್ ರೆಸ್ಪಾನ್ಸಿಬಿಲಿಟಿ. ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಅನ್ನೋದು. ಯಾವತ್ತೂ ಕೂಡ ಫ್ರೀಡಮ್ ಜೊತೆಗೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಹೌದು. ನನಗೆ ಫ್ರೀಡಮ್ ಮಾತ್ರ ಬೇಕು, ರೆಸ್ಪಾನ್ಸಿಬಿಲಿಟಿ ಬೇಡ ಇಲ್ಲ. ಇವಾಗ ನಿನ್ನ ಜೀವನ ನಿನ್ನ ಇಷ್ಟದಂತೆ ನೀನು ಬದುಕ್ಬೋದು, ಅದು ಫ್ರೀಡಮ್ ಅದು. ಬಟ್ ಇನ್ ದಟ್ ಫ್ರೀಡಮ್ ಆ ರೆಸ್ಪಾನ್ಸಿಬಿಲಿಟಿ ಕೂಡ ಇದೆ. ಹೌದು. ನಾಳೆ ಏನೇ ಆಗ್ಬೋದು ಕಾನ್ಸಿಕ್ವೆನ್ಸು. ಕರೆಕ್ಟ್. ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ನೀನು ತೊಗೊಂಡ್ರೆ ನಿನಗೆ ಈ ಕ್ಷಣದಲ್ಲಿ ನಿನ್ನ ಒಂದು ಫ್ರೀಡಮ್ನ ಎಂಜಾಯ್ ಮಾಡೋ ಒಂದು ಕೆಪಾಸಿಟಿ ಕೂಡ ನಿನಗೆ ಬರುತ್ತೆ. ಅಂದರೆ ಇವತ್ತಿನ ದಿವಸ ನಾವೆಲ್ಲ ಫ್ರೀಡಮ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಆದರೆ ಆ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಳೋದಕ್ಕೆ ರೆಡಿ ಇಲ್ಲ ಅನ್ನೋದು ಎಲ್ಲ. ಆ ರೆಸ್ಪಾನ್ಸಿಬಿಲಿಟಿನ ನಾವು ಆ ರೆಸ್ಪಾನ್ಸಿಬಿಲಿಟಿಯಲ್ಲಿ ಏನೇನು ಕಾನ್ಸಿಕ್ವೆನ್ಸಸ್ ಬರ್ಬೋದು ಅಂತ ಒಂದು ಭಯ ಇದೆ. ಇವತ್ತಿನ ದಿವಸ ಜಾಬ್ ಬಿಟ್ಟು ಒಬ್ಬರು ಯಾರಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಅನ್ಕೊಳ್ತಾ ಇದ್ದಾರೆ ಅಂತ ಅಂದರೆ ಅವನ ಹತ್ರ ಸ್ವಲ್ಪ ದುಡ್ಡಿರುತ್ತೆ ಅಂತ ಅನ್ಕೊಳ್ಳೋಣ. ಆ್ಯಕ್ಚುಲಿ ಇಲ್ಲ ಅಂತ ಹೇಳಿದ್ರೆ ಸೆಟ್ಲ್ ಆಗಿರ್ತಾರೆ, ಲೈಫಲ್ಲಿ ಸೆಟ್ಲ್ ಆಗಿರುತ್ತೆ, ಮನೆ ಕಟ್ಟಿರ್ತಾರೆ, ಎಲ್ಲ ಆಗಿರುತ್ತೆ. ಆ ಜಾಬಿಗಂತ ಇಳಿದಾಗ ಅವರು ಇಂಟ್ರೆಸ್ಟ್, ಪ್ಯಾಷನ್ ಅಂತ ಹೇಳಿ ಹೋಗ್ತಾರೆ ಕೆಲವೊಬ್ರು. ಸೊ ಅಲ್ಲಿ ಹೋದಾಗ ಅಲ್ಲಿ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಅವರಿಗೆ ಕಾಣದೇ ಇದ್ದಾಗ, ಆ ಪ್ಯಾಷನ್ ಹಿಂದೆ ಹೊರಟೋದಾಗ ಅಲ್ಲಿ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಇವಾಗ ಅಂದರೆ ಅವ್ನು ಲೈಫಲ್ಲಿ ಸೆಟ್ಲ್ ಆಗಿರ್ತಾನೆ, ಅವ್ನ ಟೈಮು ಇರುತ್ತೆ. ಸೊ ಅವ್ನು ಇವಾಗ ಪ್ಯಾಷನ್ ಹಿಂದೆ ಹೋಗಬೇಕು ಅಂತ ಅನಿಸ್ತಾ ಇರುತ್ತೆ. ಅಲ್ಲಿ ಫ್ರೀಡಮ್ ಇದೆ ಅವ್ನಿಗೆ, ಆ್ಯಕ್ಚುಲಿ ಏನು ಮಾಡೋದಕ್ಕೂ ಫ್ರೀಡಮ್ ಇದೆ. ಅಲ್ಲಿ ಅವ್ನು ಪ್ಯಾಷನ್ ಹಿಂದೆ ಹೋಗ್ತಾ ಇರಬೇಕಾದ್ರೆ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇರಲೇಬೇಕಾ, ಅಥವಾ ಅದು ಪ್ಯಾಷನ್ ಹಿಂದೆ ಹೋಗ್ತಾ ಇದ್ದಾಗ ಅದು ಆಟೋಮೆಟಿಕ್ಕಾಗಿ ರೆಸ್ಪಾನ್ಸಿಬಲ್ ತಗೋತಾನ ಅವನು? ಆ್ಯಕ್ಚುಲಿ ಇಲ್ಲಿ ನಾವು ತಪ್ಪು ತಿಳುವಳಿಕೆ ಏನಂತಂದರೆ, ಈಗ ಪ್ಯಾಷನಿಂದ ಹೋಗ್ಬೇಕಾದ್ರೆ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಹೋಗ್ಬೇಕಾ? ಅಲ್ಲ, ಪ್ಯಾಷನು ರೆಸ್ಪಾನ್ಸಿಬಿಲಿಟಿ ಈಸ್ ಸೇಮ್. ಒಂದು ಕಾಯಿನ್ಗೆ ಎರಡು ಮುಖ ಇದ್ದಂಗೆ. ಓಕೆ. ನಿನ್ನ ಹತ್ರ ಪ್ಯಾಷನ್ ಏನಾದರೂ ತೊಗೊಂಡು ಹೋಗ್ತಾ ಇದೆ. ಪ್ಯಾಷನ್ ಅಂದ್ರೇನು? ಇಟ್ ಶೋಸ್ ಫ್ರೀಡಮ್. ನಿನ್ನ ಒಂದು ಸ್ವೇಚ್ಛತೆಯನ್ನು ತೋರಿಸುತ್ತೆ ಅದು. ಆ ಸ್ವೇಚ್ಛತೆಯ ಹಿಂದೆಯೇ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಯಾಕೆಂದರೆ ಆ ಸ್ವೇಚ್ಛತೆಯನ್ನು ನೀನು ತೊಗೊಂಡು ನಿನ್ನೊಂದು ಪ್ಯಾಷನ್ ಕಡೆ ಮೂವ್ ಆಗ್ತಾ ಇದೆಯಾ ಅಂತ ಅಂದ್ಕೋ. ಆ ಪ್ಯಾಷನ್ನಲ್ಲಿ ನೀನು ಸಕ್ಸಸ್ ಆಗ್ಬೋದು, ಫೇಲ್ಯೂರ್ ಆಗ್ಬೋದು. ಸಕ್ಸಸ್ ಆದ್ರೂ ಫೇಲ್ಯೂರ್ ಆದ್ರೂ ನೀನು ಅದನ್ನು ಸೇಮ್ ಆಗಿ ಸ್ವೀಕಾರ ಮಾಡೋ ಜವಾಬ್ದಾರಿ ನಿಂದು. ದಟ್ ಈಸ್ ಕಾಲ್ಡ್ ರೆಸ್ಪಾನ್ಸಿಬಿಲಿಟಿ. ಅದು ಏನೇ ಆಗ್ಬೋದು, ಕಾನ್ಸಿಕ್ವೆನ್ಸಸ್ ಏನೇ ಬರ್ಬೋದು, ಅದನ್ನು ಈಕ್ವಲ್ ಆಗಿ ತೊಗೋಬೇಕು ನೀನು. ಅಂದರೆ ಪ್ಯಾಷನ್ ಒಳಗಡೆ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಅಡಗಿದೆ. ಯಾವುದೇ ನೀನು ಒಂದು ಏನೇ ಮಾಡೋಕ್ಕೆ ಹೋದಾಗ ಅದು ಏನೇ ರಿಸಲ್ಟ್ ಬಂದರೆ ಆ ರಿಸಲ್ಟನ್ನು ನೀನು ಈಕ್ವಲ್ ಆಗಿ ತೊಗೊಳ್ಳೋದೇ ರೆಸ್ಪಾನ್ಸಿಬಿಲಿಟಿ. ಸೊ ನಿನಗೆ ಪಾಸಿಟಿವ್ ರಿಸಲ್ಟ್ ಬಂತು, ಖುಷಿ ಆಯಿತು. ನೆಗೆಟಿವ್ ರಿಸಲ್ಟ್ ಬಂತು, ನೀನು ದುಃಖ ಆಯಿತು ಅಂತಂದರೆ ಯು ಆರ್ ನಾಟ್ ರೆಸ್ಪಾನ್ಸಿಬಲ್ ಪರ್ಸನ್ ಅಂತ, ಯು ಆರ್ ಎ ಬ್ಲೇಮಿಂಗ್ ಪರ್ಸನ್. ಯಾಕೆ ಇಲ್ಲ, ನಾನು ಇದು ಆಗ್ತಾ ಇತ್ತು, ಅವನು ಬಂದ ಇದು ಮಾಡ್ದ, ಇವನು ಬಂದ ಅದು ಮಾಡ, ರೀಸನಿಂಗ್ ಕೊಡ್ತೀವಿ. ಅಂದರೆ ಬ್ಲೇಮ್ ಮಾಡ್ತಾಯಿದ್ದೀವಿ ನಾವು. ಸೊ ನಾನು ನನ್ನ ಫೇಲ್ಯೂರ್ಗೂ ಕೂಡ ನಾನೇ ಹೊಣೆ ಅಂದರೆ ಏನಾಗುತ್ತಲ್ಲಿ? ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಹೌದು. ಬೇರೆಯವರು ಹೊಣೆ ಅಂದರೆ ಏನಾಗುತ್ತಲ್ಲಿ? ಬ್ಲೇಮಿಂಗ್ ಬರುತ್ತೆ. ಆಮೇಲೆ ಇವಾಗ ನೀವು ಹೇಳಿದ್ರಿ, ಈಗಾಗಲೇ ಅವ್ನು ಸೆಟ್ಲ್ ಆಗಿದ್ದಾನೆ, ಲೈಫಲ್ಲಿ ಮನೆ ಕಟ್ಟಿದ್ದಾನೆ, ಎಲ್ಲ ಸೆಟ್ಲ್ ಆಗಿದ್ದಾನೆ ಅಂದಾಗ ಅವನು ಏನು ಮಾಡಿದ್ರು ಓಕೆ. ನೀನು ಅದನ್ನು ಫೇಲ್ಯೂರ್ ಅಂತ ಯಾಕೆ ತೊಗೊಳ್ತಿ? ಬಿಕಾಸ್ ಈ ಪ್ರಪಂಚದಲ್ಲಿ ಫೇಲ್ಯೂರ್ಸ್ ಅನ್ನೋದು ಇಲ್ಲವೇ ಇಲ್ಲ. ಓಕೆ, ಡಿಫ್ರೆಂಟಾಗಿ ಮಾಡೋದಿದೆ.
ಸೊ ಒಂದು ಕೆಲಸ ಫೇಲ್ ಆಯಿತು ಅಂತಂದರೆ ಆ ಒಂದು ಮಾಡಲಲ್ಲಿ ನಾವು ತಪ್ಪಿದ್ದೀವಿ, ಇನ್ನೊಂದು ಮಾಡಲಲ್ಲಿ ಪ್ರಯತ್ನ ಮಾಡ್ಬೋದು, ಇನ್ನೊಂದು ಮಾಡಲಲ್ಲಿ ಪ್ರಯತ್ನ ಮಾಡ್ಬೋದು. ಸೊ ಅದನ್ನು ನಾವು ಫೇಲ್ಯೂರ್ ಅಂತ ನಾವು ತೊಗೊಂಡ್ರೆ ಅಲ್ಲಿಗೆ ನಿಂತ್ಕೊಂಡು ಹೋಗ್ಬಿಡುತ್ತೆ ಅದು. ದಟ್ ಈಸ್ ಎಕ್ಸ್ಪೆರಿಮೆಂಟ್ ಅಷ್ಟೇ ಅದು. ಇವತ್ತು ಈ ಪ್ರಪಂಚದಲ್ಲಿ ನಾವು ಏನೇ ಒಂದು ಸೈಂಟಿಫಿಕ್ ಎವಲ್ಯೂಷನ್ಸ್ ಆಗಿದ್ದಾವೆ ಅಂತಂದರೆ ಆ ಎಕ್ಸ್ಪೆರಿಮೆಂಟ್ ಅಂದರೆ ಒಂದೇ ಸಲಕ್ಕೆ ಆಗಿರುತ್ತೆ. ಅದು ಥಾಮಸ್ ಆಲ್ವಾ ಎಡಿಸನ್ ಬಗ್ಗೆ ಕೇಳಿದ್ದೀವಿ ನಾವು. ಎಷ್ಟು ಸಲ ಆಗಿರುತ್ತೆ. ನಾಟ್ ಓನ್ಲಿ ಥಾಮಸ್ ಆಲ್ವಾ ಎಡಿಸನ್, ವಾಟ್ ಎವರ್ ಇವತ್ತು ಒಂದು ಏನೇ ಒಂದು ಟೆಕ್ನಾಲಜಿ ಡೆವಲಪ್ ಆಗಬೇಕಾದ್ರೆ ಎಷ್ಟು ಸರ್ತಿ ಫೇಲ್ ಆಗಿದ್ದಾರೋ ಅವರು. ಹೌದು. ಸೊ ಫೇಲ್ಯೂರ್ ಇಸ್ ಎ ಸ್ಟೆಪ್ ಆಫ್ ಸಕ್ಸಸ್ ಅಂತ. ಸೊ ನಾವು ಅದನ್ನು ಫೇಲ್ಯೂರ್ ಆಗಿ ತೊಗೊಳಕ್ಕೆ ಹೋಗಬಾರ್ದು. ನಾವು ಇದನ್ನು ಇನ್ನೊಂದು ರೀತಿಯಲ್ಲಿ ಮಾಡೋದನ್ನು ತೊಗೋಬೇಕು. ಸೊ ನಾವು ಯಾವತ್ತು ಫೇಲ್ಯೂರ್ ಆಗಿ ತೊಗೊಂಡ್ರೆ ಫೇಲ್ ಆಗಿಬಿಡ್ತೀವಿ ನಾವು. ಯಾಕೆಂದರೆ ಅದು ಕೂಡ ನಮ್ಮ ಫ್ರೀಡಮ್ಮೇ ಅಲ್ವಾ, ಅದು ಕೂಡ ನಮ್ಮ ಚಾಯ್ಸೇ. ಇವತ್ತು ನೀನು ಏನೇ ತೊಗೊಂಡ್ರೂ ಕೂಡ ಅದು ನಿನ್ನ ಚಾಯ್ಸೇ. ಅದು ಜೀನ್ ಪಾಲ್ ಸಾರ್ತ್ರೆ ಅವ್ರ ಪ್ರಕಾರ ನೀನು ಯಾವುದೇ ಒಂದು ಸ್ಟೆಪ್ ತೊಗೊಂಡ್ರೆ ಅದು ನಿನ್ನ ಚಾಯ್ಸ್. ಅದು ಆ ಚಾಯ್ಸ್ನ ನೀನು ನಿನ್ನ ಒಂದು ಮನಸ್ಥಿತಿಯಿಂದ ತಗೋ. ಇವಾಗ ಚಾಯ್ಸ್ ಅಂತ ಹೇಳಿ ನಾವು ಇಲ್ಲಿ ಮಾತಾಡ್ತಾ ಹೋದಾಗ ಮೇ ಬಿ 10th ಸ್ಟ್ಯಾಂಡರ್ಡ್ ಆದಮೇಲೆ ಈ ಒಂದು ಯಾವುದೋ ಒಂದು ಸಬ್ಜೆಕ್ಟ್ನ ಚೂಸ್ ಮಾಡಬೇಕು, ಒಂದು ಎಜುಕೇಷನ್ ಸ್ಟ್ರೀಮ್ನ ಚೂಸ್ ಮಾಡಬೇಕು ಅಂತ ಹೋದಾಗ ಅಲ್ಲಿ ನಾನು ಕಂಡಿಳ್ಕೊಳ್ದೇ ಇದ್ದರೆ ಈಗ ಪೇರೆಂಟ್ಸ್ ಹೇಳ್ತಾರೆ, ಇಲ್ಲಾಂದರೆ ಕಸಿನ್ಸು, ರಿಲೇಟಿವ್ಸು ಯಾರೋ ಸೈನ್ಸಿಗೆ ಹೋಗು, ಅಲ್ಲಿ ಹೋದರೆ ನೆಕ್ಸ್ಟ್ ಇಂಜಿನಿಯರ್ ಆಗ್ಬೋದು, ಇಲ್ಲಾಂದರೆ ಡಾಕ್ಟರ್ ಆಗ್ಬೋದು ಅನ್ನೋದು ಎಲ್ಲರೂ ಮಾತಾಡ್ತಾ ಇದ್ದಾರೆ ಆ್ಯಕ್ಚುಲಿ. ಬಟ್ ಅಲ್ಲಿ ಆ ಚಾಯ್ಸ್ ಅನ್ನೋದು ನನಗೆ ಹೇಗೆ ರೆಕಗ್ನೈಸ್ ಆಗಬೇಕು ಚಿಕ್ಕವನಿದ್ದಾಗ ಆ್ಯಕ್ಚುಲಿ ಅಲ್ಲಿ ಅರೈಸ್ ಆಗಲ್ವಲ್ಲ ಆ್ಯಕ್ಚುಲಿ. ಇಲ್ಲ, ಅದು ಏನಾಗುತ್ತೆ ಅಂದರೆ ನಾವು 10th ಆಗಿರ್ಬೋದು, PUC ಆಗಿರ್ಬೋದು, ವಾಟ್ ಎವರ್, ಓಕೆ, ನಾವು ಒಂಥರ ಟಾಂಗ ಕುದುರೆ ಥರ ಬರೀ ನಮ್ಮ ಒಂದು ಅಕಾಡೆಮಿಕ್ಸ್ನ ಇಟ್ಕೊಂಡೇ ಮುಂದಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ನಮಗೇನು ಗೊತ್ತಾಗಲ್ಲ. ಸೊ ಅದಕ್ಕಾಗಿ ನಾವು ನಮ್ಮ ಒಂದು ಗೌರ್ಮೆಂಟ್ ಶಾಲೆಯಲ್ಲಿ ಓದಬೇಕಾದ್ರೆ ನಮಗೆ ಎಲ್ಲ ಒಂದು ಕ್ಷೇತ್ರಗಳನ್ನು ನಮ್ಮ ಪರಿಚಯ ಮಾಡಿಕೊಡ್ತಾರೆ. ಅಲ್ಲಿ ಆಟಗಳಿರ್ತವೆ, ಆಮೇಲೆ ಕಲೆಗಳಿರ್ತವೆ, ಬೇರೆ ಬೇರೆ ಎಲ್ಲ ಕ್ಷೇತ್ರಗಳನ್ನು ಪರಿಚಯ ಮಾಡಿಕೊಡ್ತಾರೆ. ಅವಾಗ ಏನಾಗುತ್ತೆ, ನಾನು ಎಲ್ಲ ಕ್ಷೇತ್ರಗಳನ್ನು ನಾನು ನೋಡಿದಾಗ ನಮ್ಮಲ್ಲಿ ಯಾವುದು ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಗುತ್ತೆ. ಬಟ್ ಇವತ್ತೇನಾಗಿದೆ ಅದೇನೋ ಇದಾಗಿ ನಾವು ಕೇವಲ ಬುಕ್ಸಿಗೆ ನಾವು ನಮ್ಮ ಹುಡುಗರು ಒಂದು ಫಿಕ್ಸ್ ಆಗ್ತಿದ್ದಾರೆ. ಬುಕ್ಸ್ ಓದು ಎಕ್ಸಾಮ್ ಬರಿ, ಬುಕ್ಸ್ ಓದು ಎಕ್ಸಾಮ್ ಬರಿ, ಆ ಬುಕ್ಸ್ ಬಿಟ್ಟರೆ ಬೇರೆ ಇಲ್ಲ. ಅವಾಗ ಏನಾಗುತ್ತೆ, ಇರೋದು ಒಂದೇ ಒಂದು ರಂಗ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಅವಾಗ ಏನಾಗುತ್ತೆ, ಅವಾಗ ನೀನು ಸೈನ್ಸ್ ಮಾಡು, ಡಾಕ್ಟ್ರ್ ಆಗು, ಇಂಜಿನಿಯರ್ ಮಾಡು, ಇಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ನಮಗೆ. ಸೊ ಅದೇ ಮಕ್ಕಳನ್ನ ನಾವು ಎಲ್ಲ ಒಂದು ರೀತಿಯಾಗಿ ಬೆಳೆಸಿದಾಗ ಏನಾಗುತ್ತೆ, ಆ ಮಕ್ಕಳಿಗೆ ಇಂಟ್ರೆಸ್ಟ್ ಯಾವುದರಲ್ಲಿದೆ ಅಂತ ಅವೇ ಕಂಡುಕೊಳ್ತವೆ. ನಾವು ಬಿಡಲ್ಲ, ನಾವು ಅದನ್ನು ಮಾಡಬೇಡ ಇದನ್ನು ಮಾಡಬೇಡ. ಯಾಕೆಂದರೆ ನಾವು ಪ್ರಪಂಚವನ್ನು ನೋಡ್ತೀವಿ. ನಾವು ಪ್ರಪಂಚದ ದೃಷ್ಟಿಯಲ್ಲಿ ನಾನು ಹೇಗಿರಬೇಕು, ಅಂದರೆ ಚಾಯ್ಸ್ ಅನ್ನೋದು ಅಲ್ಲೇ ಎಲ್ಲೋ ನಾವು ಕಿತ್ಕೊಂಡಿದ್ದೀವಿ ಅಂಥೇಳಿ ಅನ್ಬೋದು ಆ್ಯಕ್ಚುಲಿ. ಅದಕ್ಕೆ ಈಗ ನಾವು ಏನು ಮಾಡಿದ್ದೀವಿ, ನಮ್ಮ ಚಾಯ್ಸನ್ನು ಪ್ರಪಂಚಕ್ಕೆ ಬಿಟ್ಟಿದ್ದೀವಿ. ಈ ವರ್ಲ್ಡ್ ಡಿಸೈಡ್ ಮಾಡುತ್ತೆ ನಾನು ಏನಿರಬೇಕು ಅಂತ, ಸೊಸೈಟಿ ಡಿಸೈಡ್ ಮಾಡುತ್ತೆ ಏನಿರ್ಬೇಕಂತ. ಈಗ ಫಾರ್ ಎಕ್ಸಾಂಪಲ್ ನನಗೆ ಕೋಪ ಜಾಸ್ತಿ ಅಂತ ಹೇಳ್ತೀವಿ ನಾವು. ನನಗೆ ಕೋಪ ಜಾಸ್ತಿ ಆದ ಕಾರಣ ಹಿಂಗೆ ವರ್ತನೆ ಮಾಡ್ತೀನಿ. ಯಾಕೆ ನಿನಗೆ ಬಿಹೇವಿಯರ್ ಇಲ್ವಾ, ನಿನಗೆ ಕೋಪ ಜಾಸ್ತಿ ಅಂತ ನೀನೇ ಹೇಳ್ಕೊಂಡು ಅದನ್ನು ಯಾವತ್ತೂ ಕಂಟ್ರೋಲೇ ಮಾಡಲ್ವಾ? ಬಿಹೇವಿಯರ್ ಇಲ್ವಾ ನಿನಗೆ? ನಿನ್ನ ಬಿಹೇವಿಯರ್ ನಿನಗೆ ಇರ್ಬೇಕು ತಾನೆ. ಎಲ್ಲಿ ಕೋಪ ಮಾಡ್ಕೋಬೇಕು, ಎಲ್ಲಿ ಕೋಪ ಮಾಡ್ಕೋಬಾರ್ದು, ಎಲ್ಲಿ ಏನು ಮಾಡಬೇಕು ಗೊತ್ತಿಲ್ವ ನಿನಗೆ? ಎಲ್ಲ ಗೊತ್ತು ನಿನಗೆ. ಬಟ್ ನೀನು ಪ್ರಪಂಚಕ್ಕೆ ಅನುಗುಣವಾಗಿ ಪ್ರಪಂಚಕ್ಕೆ ಹೇಳ್ತಾ ಇದ್ದೀನಿ, ನಾನು ಯಾಕೆ ಹಿಂಗೆ ಇದೆ, ನನ್ನ ಕೋಪ ಜಾಸ್ತಿ ನನಗೆ. ಯಾಕಂದರೆ ಬ್ಲೇಮ್ ಮಾಡ್ತಾ ಇದ್ದೀ ನೀನು. ಏನು ಮಾಡ್ತಾ ಇದ್ದೀ, ನಿನ್ನ ಮೇಲೆ ಬ್ಲೇಮ್ ಮಾಡ್ಕೊಡ್ತಾ ಇಲ್ಲ, ನಿನ್ನ ಕೋಪದ ಮೇಲೆ ಬ್ಲೇಮ್ ಮಾಡ್ತಾ ಇದ್ದೀನಿ ನೀನು. ನನಗೊಂದಿಷ್ಟು ಕೋಪ ಇದೆ, ಅದಕ್ಕೋಸ್ಕರ ನಾನು ಹಿಂಗಿದ್ದೀನಿ. ಬಿಕಾಸ್ ನಿನ್ನ ಬಿಹೇವಿಯರ್ ಇದೆ ನಿನ್ನ ಹತ್ರ. ನೀವು ಆ ಬಿಹೇವಿಯರಿಂದ ನಿನ್ನ ಕೋಪವನ್ನು ನೀನು ಇದು ಮಾಡ್ಕೋಬೋದು. ಅಂದರೆ ಎಲ್ಲಿಯವರೆಗೆ ನಮಗೆ ಒಂದು ಸ್ವೇಚ್ಛತೆ ಇಲ್ಲ ಅಂತ ಅಂದ್ಕೊಳ್ತೀವಿ, ಇಂಡಿಪೆಂಡೆನ್ಸ್ ಇಲ್ಲ ಅಂತ ಎಲ್ಲಿವರೆಗೆ ಅಂದುಕೊಳ್ತೀವಿ, ಅಲ್ಲಿಯವರೆಗೆ ನಮಗೆ ಬ್ಲೇಮಿಂಗ್ಸೇ ಇರ್ತದೆ. ಅಂದರೆ ಒಂದು ಜಾಬಲ್ಲಿ ಮಾಡ್ತಾ ಇರೋ ನಾನು ಏನಕ್ಕಾದರೂ ಜಾಬ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಅದಕ್ಕೆ ಹೋಲ್ ಆ್ಯಂಡ್ ಸೋಲ್ ರೆಸ್ಪಾನ್ಸಿಬಲ್ ಅವನೇ ಆ್ಯಕ್ಚುಲಿ. ಹೌದು, ಅದರಿಂದ ಹೊರಗಡೆ ಬರಬೇಕಾಗಿರೋನು ಅವನೇನೆ. ಅವನು ಜಾಬ್ ಇಷ್ಟ ಇಲ್ಲ, ಓಕೆ, ಏನು ಇಷ್ಟ ಇದೆ ಫಸ್ಟ್ ಕಂಡ್ಕೋಬೇಕು ತಾನೆ. ಹೌದು. ಈಗ ನಾವೇನು ಮಾಡ್ತೀವಿ, ಇನ್ಫ್ಲುಯೆನ್ಸ್ ಆಗ್ತೀವಿ. ಅವನು ಯಾವುದೋ ಮಾಡ್ತಾನೆ, ಇವನು ಯಾವುದೋ ಮಾಡ್ತಾನೆ, ಇವನು ಯಾವುದೋ ಮಾಡ್ತಾನೆ, ಇನ್ಫ್ಲುಯೆನ್ಸ್ ಆಗ್ತೀವಿ. ಆಮೇಲೆ ಅವನೇನೋ ಡ್ರೆಸ್ ಹಾಕ್ಕೊಂಡಿರ್ತಾನೆ, ಅವನೇನೋ ಕಾರ್ ತೊಗೊತಾನೆ. ಇವು ಮೊನ್ನೆ ಜಾಬ್ ಬಿಟ್ಟ, ಅವನು ಎಂಥ ಡ್ರೆಸ್ಸಲ್ಲಿ ಹಾಕ್ಕೊಂಡಿದ್ದಾನೆ, ಅವನು ಎಂಥ ಕಾರಲ್ಲಿ ತಿರುಗಾಡ್ತಿದ್ದಾನೆ. ಇದು ಇನ್ಫ್ಲುಯೆನ್ಸ್. ಇದು ನಿನಗೆ ಇಷ್ಟ ಇರೋದು ಅವನ ಕಾರು, ಅವನ ಡ್ರೆಸ್ಸು, ಅವನ ಸ್ಟೈಲು, ಅವನ ಲೈಫ್ ಇಷ್ಟ ಇದೆ ಆಗಲಿ, ಅವನು ಮಾಡ್ತಕ್ಕಂಥದ್ದಲ್ಲ. ಅವನ ಎಫರ್ಟು ಎಷ್ಟು ಅದು ನೋಡಲೇ ಇಲ್ಲ ನೀನು.
ಅದು ನೋಡಲೇ ಇಲ್ಲ ನೀನು. ಬರೀ ನೀನೇನು ನೋಡ್ತಾ ಇದೀಯ, ಅವನ ವೇಷ ಭೂಷಣ, ಅವನ ಖರ್ಚು, ಅದು ನೋಡ್ತಾ ಇದೆಯಾ. ಅದಕ್ಕೆ ಇನ್ಫ್ಲುಯೆನ್ಸ್ ಆಗ್ತಾ ಇದೆ ನೀನು. ಅದಕ್ಕೆ ಇನ್ಫ್ಲುಯೆನ್ಸ್ ಆಗಿಬಿಟ್ಟು ನೀನು ಅಂದ್ಕೊಂತ ಇದೀಯಾ ನಿನ್ನ ಜಾಬಲ್ಲಿರೋದ್ರಿಂದ ನೀನು ಹಂಗೆ ಮಾಡೋಕ್ಕಾಗ್ತಾ ಇಲ್ಲ ಅಂತ. ಓಕೆ, ಅದು ಅವನ ಓನ್ ಕ್ರಿಯೇಟಿವಿಟಿ ಅದು. ಹೌದು. ಸೊ ಆ ಕ್ರಿಯೇಟಿವಿಟಿಯಿಂದ ಏನು ಬೇಕಾದ್ರೆ ಬರುತ್ತೆ. ನಮ್ಮಲ್ಲಿ ಯಾವತ್ತೂ ಇರಬೇಕಾಗಿರೋದು ಕ್ರಿಯೇಟಿವಿಟಿ. ಕ್ರಿಯೇಟಿವಿಟಿ ಯಾರ ಹತ್ರ ಇರುತ್ತೆ ಅವ್ರ ಹತ್ರ ಅವ್ರಿಗೆ ಏನು ಬೇಕೋ ಅದು ಬರುತ್ತೆ. ಕ್ರಿಯೇಟಿವಿಟಿ ಇಲ್ದವನು ಅವನು ಏನು ಮಾಡಿದ್ರೂ ಬರಲ್ಲ. ಜಸ್ಟ್ ಕ್ರಿಯೇಟಿವಿಟಿ ಹೇಗೆ ಅಂತಂದರೆ, ನಿನಗೊಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ಕ್ರಿಯೇಟಿವಿಟಿ ಈಸ್ ಕಾಲ್ಡ್ ಶುಗರ್. ನೀನೊಂದು ಶುಗರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅಂತ ನೀನು ಪ್ಲ್ಯಾನ್ ಮಾಡಿದರೆ ಶುಗರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಹೋಗಬೇಕು. ಮೊಲಾಸಿಸ್ ಅನ್ನೋದು ಆಟೋಮೆಟಿಕ್ಕಾಗಿ ಬರುತ್ತೆ, ಬೈ ಪ್ರಾಡಕ್ಟ್ ಅದು. ಅದೇ ರೀತಿಯಾಗಿ ನಿನ್ನಲ್ಲಿ ಕ್ರಿಯೇಟಿವಿಟಿ ಇದ್ದರೆ ಹಣ ಅನ್ನೋದು ಬೈ ಪ್ರಾಡಕ್ಟ್ ಅದು. ಹಣಕ್ಕೋಸ್ಕರ ಮಾಡಬಾರ್ದು ಯಾವತ್ತು. ನಾವೇನು ಮಾಡ್ತೀವಿ, ಯಾವುದೇ ಒಂದು ಜಾಬ್ ಆಗಲಿ ಇನ್ನೊಂದಾಗಲಿ ಎಲ್ಲವೂ ಕೂಡ ಹಣಕ್ಕೋಸ್ಕರ ಮಾಡ್ತೀವಿ ನಾವು. ಹೌದು. ಹಣಕ್ಕೋಸ್ಕರ ಮಾಡಿದಾಗ ಆಟೋಮೆಟಿಕ್ಕಾಗಿ ಸಫರ್ ಆಗ್ತೀವಿ. ಅದೇ ಫಾರ್ ಎಕ್ಸಾಂಪಲ್ ಇವಾಗ ಏನಂತಾರೆ, ನಿಮ್ಮ ಇಂಜಿನಿಯರಿಂಗಲ್ಲಿ ಆ ಕಾರ್ಪೊರೇಟ್ ವರ್ಲ್ಡಲ್ಲಿ ನೀನು ಏನು ಮಾಡ್ತಾ ಇದೆಯೋ ಆ ಜಾಬ್ ಮೇಲೆ ನಿನಗೆ ಸಂಪೂರ್ಣವಾದ ಇಂಟ್ರೆಸ್ಟ್ ಇತ್ತು ಅಂತ ಅಂದ್ಕೊಳ್ಳಿ. ಹೌದು. ಓಕೆ, ನೀನು ಮಾಡ್ತಕ್ಕಂಥ ಟೆಕ್ನಿಕಲ್ ಫೀಲ್ಡಲ್ಲಿ ನಿನಗೆ ತುಂಬ ಇಂಟ್ರೆಸ್ಟ್ ಇತ್ತು, ಅದು ಇನ್ನೂ ಕಲಿಯೋದಿರುತ್ತೆ, ಇನ್ನೂ ಏನು ಮಾಡೋದಿರುತ್ತೆ, ಆ ಇಂಟ್ರೆಸ್ಟಿಂದ ಹೋಗ್ತಾ ಇದೆ ಅಂತ ಅಂದ್ಕೊಳ್ಳಿ. ನಿನಗೆ ಜಾಬ್ ಬೋರ್ ಆಗುತ್ತಾ? ಖಂಡಿತ ಬೋರ್ ಆಗಲ್ಲ. ಯಾಕೆಂದರೆ ನಿನ್ನ ಯಾವತ್ತೂ ಕೂಡ ನಿನ್ನ ಮೆಂಟಲಿ ನೀನು ಎಲ್ಲಿ ಕನೆಕ್ಟ್ ಆಗಿರ್ತೀಯ, ನಿನ್ನ ಕ್ರಿಯೇಟಿವಿಟಿ ಜೊತೆ ಕನೆಕ್ಟ್ ಆಗಿರ್ತೀಯ. ನೀನು ನಿನ್ನ ಕ್ರಿಯೇಟಿವಿಟಿ ಜೊತೆ ನಿನ್ನ ಕನೆಕ್ಟ್ ಆದರೆ ನಿನ್ನ ಲೈಫ್ ನಿನಗೆ ಬೋರ್ ಆಗಲ್ಲ. ನೀನು ನಿನ್ನ ಕ್ರಿಯೇಟಿವಿಟಿಯನ್ನು ಬಿಟ್ಬಿಟ್ಟು ನಿನ್ನ ಒಂದು ಫೈನಾನ್ಸು ದುಡ್ಡು ಇದ್ರ ಜೊತೆ ಕನೆಕ್ಟ್ ಆದರೆ ಬೋರ್ ಆಗುತ್ತೆ ನಿನಗೆ. ಅಂದರೆ ಇವತ್ತಿನ ದಿವಸ ಎಷ್ಟೋ ಜನ ಅವ್ರ ಹತ್ರ ಕ್ರಿಯೇಟಿವಿಟಿ ಇದ್ದರೆ ಅದರಲ್ಲಿ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಜಾಬ್ನ. ಇಲ್ಲ ಅಂತ ಅಂದಾಗ ಲೈಫ್ ಲಾಂಗ್ 20 ಇಯರ್ಸು 30 ಇಯರ್ಸು ಟಿಲ್ ರಿಟೈರ್ಮೆಂಟ್ ಆ ಒಂದು ಬ್ಲೇಮಿಂಗ್ ಅಂತ ಅನ್ಬೋದು ಬೇರೆಯವ್ರ ಮೇಲೆ. ಆ ರೆಸ್ಪಾನ್ಸಿಬಿಲಿಟಿ ಇದೆ, ಈ ರೆಸ್ಪಾನ್ಸಿಬಿಲಿಟಿ ಇದೆ, ಮಕ್ಕಳಿದ್ದಾರೆ ಮನೆಯಲ್ಲಿ, ಸೊ ಇನ್ನೂ ಅದು ಮಾಡಬೇಕಾಗಿದೆ ಇದು ಮಾಡಬೇಕಾಗಿದೆ ಅಂತ ಇದೇ ರೀಸನಿಂಗೇ ಕೊಡ್ತಾ ಇದ್ದಾರೆ ಅಂತ ಅನ್ಬೋದಲ್ಲ. ಎಕ್ಸಾಕ್ಟ್ಲಿ, ಕ್ರಿಯೇಟಿವಿಟಿನೇ ಇಲ್ಲ. ಇವತ್ತು ಫಾರ್ ಎಕ್ಸಾಂಪಲ್ ನಮ್ಮ ಒಂದು ಇಂಜಿನಿಯರ್ಗಳು ಒಂದು ವರ್ಷಕ್ಕೆ 50 ಲಕ್ಷ ಜನ ಇಂಜಿನಿಯರ್ಗಳು ಹೊರಗೆ ಬರ್ತಾ ಇದ್ದಾರೆ. ಹೌದು, ನಮ್ಮ ಇಂಡಿಯಾದಲ್ಲಿ. ಓಕೆ, ಯಾರ ಹತ್ರ ಕ್ರಿಯೇಟಿವಿಟಿ ಇದೆ? ಮಾಡಿದ್ದನ್ನೇ ಮಾಡ್ತಾರೆ. ಜೀನ್ ಪಾಲ್ ಸಾತ್ರ ಅದೇ ಹೇಳ್ತಾರೆ, ನೀನು ಪ್ರಪಂಚವನ್ನು ನೋಡಿ ಪ್ರಪಂಚ ಏನು ಮಾಡುತ್ತೆ ನೀನು ಅದೇ ಮಾಡಿದೆ ಅಂತ ಅಂದಕ್ಕೋ, ಮುಗಿದೋಯ್ತು ನಿನ್ನ ಲೈಫು. ನಿನ್ನಲ್ಲಿ ಏನು ಹೊಸದಿರಲ್ಲ, ನೀವು ಅನ್ನೋದೇನೂ ಇರಲ್ಲ, ಹೊಸದನ್ನೋದು ಏನು ಕಲಿಯಬೇಕು, ಮಾಡಬೇಕು, ತಿಳ್ಕೊಬೇಕು ಏನೂ ಇಲ್ಲ ನನ್ನ ಹತ್ರ. ಜಸ್ಟ್ ದುಡ್ಡು. ಇವತ್ತು ನಾವು ಯಾರೇ ಮಾತಾಡಲಿ ಫಸ್ಟ್ ಮಾತಾಡೋದೇನು, ಒಂದು ಜಾಬ್ ಅಂದ ತಕ್ಷಣ ಫಸ್ಟ್ ಸ್ಯಾಲ್ರಿ ಎಷ್ಟು, ಏನು ಕೊಡ್ತಾರೆ, ಎಷ್ಟು ಕೊಡ್ತಾರೆ, ಎಷ್ಟು ಸಂಪಾದನೆ ಮಾಡ್ತಾಯಿದೆಯಾ, ಇಷ್ಟು ಬಿಟ್ಟರೆ ನಮ್ದು ಏನು ಮಾತಾಡಲ್ಲ. 50 ಲಕ್ಷ ಜನ ಇವತ್ತು ಇಂಜಿನಿಯರ್ಗಳು ಹೊರಗೆ ಬರ್ತಾ ಇದ್ದಾರೆ. ಅದೇ ನಮ್ಮ ಹಿಂದೆ ನೋಡಿ ಎಂತೆಂಥ ಟೆಂಪಲ್ಸ್ ಕಟ್ಟಿದ್ದೀವಿ. ಇವತ್ತು ಒಂದು ಡೆಲ್ಲಿಯಲ್ಲಿ ಅಶೋಕ ಪಿಲ್ಲರ್ ಇದೆ ಅಲ್ಲ, ಅದು ಇವತ್ತಿಗೂ ರಸ್ಟ್ ಹಿಡಿತಾ ಇಲ್ಲ. ಅಂದರೆ ಅದು ನಮ್ಮ ಇಂಜಿನಿಯರಿಂಗ್ ಅಲ್ಲ, ಅದು ಟೆಕ್ನಾಲಜಿ, ನಮ್ಮ ಟೆಕ್ನಾಲಜಿ, ಅವತ್ತಿನ ಟೆಕ್ನಾಲಜಿ ಅದು. ಇವತ್ತು ಬೃಹದೇಶ್ವರನ್ ಕೋಯಿಲ್ ಅಂತ ತಮಿಳ್ನಾಡಲ್ಲಿ ಒಂದು ಟೆಂಪಲ್ ಇದೆ. ಆ ಟೆಂಪಲ್ ಮೇಲೆ ಎಷ್ಟೋ ಟನ್ ಭಾರವಾಗಿರ್ತಕ್ಕಂಥ ಕಲ್ಲು ಇಟ್ಟಿದ್ದಾರೆ. ಇವತ್ತಿನವರೆಗೂ ಅದನ್ನು ಯಾರು ಹೇಳೋಕ್ಕಾಗ್ತಾ ಇಲ್ಲ. ಅದು ಹೆಂಗೆ ತೊಗೊಂಡೋದ್ರು ಆ ಕಲ್ಲು ಅಷ್ಟು ಭಾರವಾದ ಟನ್ನು ಅಷ್ಟು ಎತ್ತರಕ್ಕೆ ಆ ಗೋಪುರದ ಮೇಲೆ ಹೇಗಿಟ್ರು? ಅದು ನಮ್ಮ ಇಂಜಿನಿಯರಿಂಗ್ ಒಂದು ವಿಸ್ಮಯ. ಅಂದರೆ ನಮ್ಮ ಹತ್ರ ಅಂತಂಥ ಇಂಜಿನಿಯರಿಂಗ್ ಇತ್ತು. ಓಕೆ, ಸೊ ಇಂಜಿನಿಯರಿಂಗ್ ನಮಗೇನು ಕೊಡ್ತಾ ಇರಲಿಲ್ಲ. ಬಟ್ ಇವತ್ತು ಟೆಕ್ನಾಲಜಿ ಡೆವಲಪ್ ಆಗಿದೆ. 50 ಲಕ್ಷ ಜನ ಒಂದು ವರ್ಷಕ್ಕೆ ಇಂಜಿನಿಯರ್ಗಳ ಹೊರಗೆ ಬರ್ತಾ ಇದ್ದಾರೆ. ಯಾರ ಹತ್ರನೂ ಕ್ರಿಯೇಟಿವಿಟಿ ಇಲ್ಲ. ಎಲ್ಲರೂ ಸೇಮ್ ಜಾಬೇ ಮಾಡಬೇಕು. ಏನು ಮಾಡಬೇಕು? ಸಾಫ್ಟ್ವೇರ್ ಮಾಡಬೇಕು, ಅದೇ ಮಾಡಬೇಕು, ಇದೇ ಸೇಮ್ ಜಾಬ್ ಮಾಡಬೇಕು, ಸೇಮ್ ದುಡ್ಡು ತೊಗೋಬೇಕು, ಆರಾಮಾಗಿರಬೇಕು, ರಿಸ್ಕ್ ತೊಗೋಬಾರ್ದು, ಇನ್ನೊಂದು ಬಾರ್ದು, ಎಲ್ಲ ಓಡ್ತಾ ಇದ್ದಾರೆ ಆ್ಯಕ್ಚುಲಿ. ಸೊ ಇದರಿಂದ ಲೈಫ್ ಬೋರ್ ಆಗುತ್ತೆ. ಹೌದು. ಆ ಕ್ರಿಯೇಟಿವಿಟಿನ ಕಂಡ್ಕೋಬೇಕು ಅಂತ ಅಂದಾಗ ಇಲ್ಲಿ ನಮ್ಮ ಎಕ್ಸಿಸ್ಟೆನ್ಸ್ ಯಾವ ಥರ ಅದಕ್ಕೆ ಸಪೋರ್ಟ್ ಮಾಡ್ಬೋದು ಅಂತೀರ? ಭೀಮೇಶ್ ರೆಡ್ಡಿ ಸರ್ ಬರೆದಿರ್ತಕ್ಕಂಥ ಈ ಒಂದು ಚಂದ್ರ ಮೇಲೆ ಬಂದ ನೋಡು ಎಂತ ಚಂದ ಅನ್ನೋ ಒಂದು ಬ್ಯೂಟಿಫುಲ್ ಬುಕ್ ರೀಸೆಂಟಾಗಿ ರಿಲೀಸ್ ಆಗಿದೆ. ಸೊ ಇದನ್ನ ಕಲ್ಪನಾ ಲೋಕಕ್ಕೆ ತಗೊಂಡು ಹೋಗ್ತಕ್ಕಂಥ ಒಂದು ಪುಸ್ತಕ ಅಂತ ಹೇಳಿ ಕರಿಬೋದು. ಸೊ ಹಾಗೆ ಈ ಒಂದು ಪುಸ್ತಕ ನಮಗೆ ಇಂಗ್ಲೀಷ್ನಲ್ಲೂ ಕೂಡ ಇದೆ, ಮೂನ್ಲೈಟ್ ಮ್ಯೂಸಿಂಗ್ಸ್ ಅಂತ ಹೇಳ್ಬಿಟ್ಟು. ಈ 2 ಪುಸ್ತಕಗಳು ನಿಮಗೆ ಅಮೆಝಾನಲ್ಲೂ ಕೂಡ ಸಿಗುತ್ತೆ. ಸೊ ಅಮೆಝಾನ್ನಲ್ಲಿ ನೀವು ಪರ್ಚೇಸ್ ಮಾಡ್ಬೋದು, ಫ್ಲಿಪ್ಕಾರ್ಟಲ್ಲಿ ಕೂಡ ಇದೆ. ಪುಸ್ತಕನ ನೀವು ಡೈರೆಕ್ಟಾಗಿ ನಮ್ಮಿಂದ ಪಡ್ಕೋಬೇಕು ಅಂತ ಹೇಳಿದ್ರೆ ಡಿಸ್ಕೌಂಟ್ ಕೂಡ ಇರುತ್ತೆ. ಆ ಲಿಂಕ್ನ ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ. ಸೊ ಆಮೇಲೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಇರುತ್ತೆ, ಬೇಕಾದವರು ಪರ್ಚೇಸ್ ಮಾಡ್ಬೋದು.
ಜೀನ್ ಪಾಲ್ ಸಾತ್ರೆ ಅವರು ಅದನ್ನೇ ಹೇಳೋದು. ಸೊ ಎಕ್ಸಿಸ್ಟೆನ್ಸ್ ಸಪೋರ್ಟ್ ಮಾಡಲ್ಲ, ಯು ಆರ್ ದ ಎಕ್ಸಿಸ್ಟೆನ್ಸ್. ಯು ಆರ್ ದ ಎಕ್ಸಿಸ್ಟೆನ್ಸ್. ನೀನು ತಿಳ್ಕೊಬೇಕಾಗಿರೋದೇನೆಂದರೆ ನಾನು ವಸ್ತು ಅಲ್ಲ, ಓಕೆ, ನನಗೊಂದು ಸ್ವತಂತ್ರತೆ ಇದೆ, ನನಗೆ ಸ್ವೇಚ್ಛತೆ ಇದೆ, ಅದರ ಜೊತೆಗೆ ಜವಾಬ್ದಾರಿ ಇದೆ. ನಾನು ಏನು ಮಾಡಿದ್ರು ನನ್ನ ಜವಾಬ್ದಾರಿ ತೊಗೊಂಡು ಮಾಡ್ಬೋದು. ನಾನು ಈ ಕ್ಷಣದಲ್ಲಿ ನಿರ್ಣಯ ತೊಗೊಂಡು ನಾನು ಏನು ಬೇಕಾದ್ರೂ ಮಾಡ್ಬೋದು. ಆದರೆ ಆ ನಿರ್ಣಯ ತೊಗೊಳ್ಳೋದಕ್ಕೆ ಭಯ, ಏನಾಗುತ್ತೋ ಏನೋ, ಏನಾಗುತ್ತೆ ಅನ್ನೋದು ಯಾವುದಕ್ಕೆ, ಫೈನಾನ್ಷಿಯಲಿ ಆಲೋಚನೆ ಮಾಡ್ತಾಯಿದ್ದೀನಿ ನಾನು ಅಷ್ಟೇ, ಬೇರೆ ಏನೂ ಇಲ್ಲ. ಬೇರೆ ಏನೂ ಇಲ್ಲ. ಹೇಗಪ್ಪ, ಇವತ್ತು ನನಗೆ ಮನೆ ಇದೆ, ಕಾರ್ ಇದೆ, ದುಡ್ಡಿದೆ, ಎಲ್ಲ ಇದೆ. ನನಗೆ ಪ್ಯಾಷನ್ ಇದೆ, ನಾನು ತೊಗೊತೀನಿ. ನಾನು ಏನಾಗ್ಬೋದು ಅಟ್ಮೋಸ್ಟ್ ಆದರೆ, ಆ ಮನೆ ಹೋಗ್ಬೋದು, ಕಾರ್ ಹೋಗ್ಬೋದು, ಬ್ಯಾಂಕಲ್ಲಿ ದುಡ್ಡು ಹೋಗ್ಬೋದು, ದಟ್ಸ್ ಇಟ್, ಅಷ್ಟೇ ತಾನೇ. ಹೌದು. ಹಾಂ, ನಾನು ಇರ್ತೀನ, ನನ್ನ ಪ್ಯಾಷನ್ ಇರುತ್ತಾ, ಅದನ್ನು ಕಂಟಿನ್ಯೂ ಮಾಡ್ತೀನ, ಅದರಲ್ಲಿ ಖುಷಿ ಇದೆಯಾ, ಹೋಗು ಮುಂದೆ. ಬಟ್ ನನಗೆ ಯಾವತ್ತೂ ಚಿಂತೆ ಇದೆ. ಹೌದು. ಸೊ ಈ ಚಿಂತೆ ಇಟ್ಕೊಂಡು ನಾನು ಏನೋ ಮಾಡಬೇಕು, ಏನೂ ಆಗಲ್ಲ. ಬಿಕಾಸ್ ಕ್ರಿಯೇಟಿವಿಟಿನೇ ಇಲ್ದವನಿಗೆ ಆ ಚಿಂತೆ ಇರುತ್ತದು. ಅಂದರೆ ಅವನು ಕ್ರಿಯೇಟಿವಿಟಿಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ಳದೆ ಈ ಔಟರ್ ವರ್ಲ್ಡ್ ಏನನ್ನುತ್ತೋ ಅದನ್ನು ಇಷ್ಟು ದಿನ ಸಂಪಾದನೆ ಮಾಡೋದನ್ನ ಹೇಗೆ ನಾನು ಅದನ್ನ ಔಟರ್ ವರ್ಲ್ಡ್ ಏನೋ ಸೇವ್ ಮಾಡಬೇಕು. ಎಕ್ಸಾಕ್ಟ್ಲಿ, ಔಟರ್ ವರ್ಲ್ಡ್ ಏನಾಗುತ್ತೋ, ಫ್ಯಾಮಿಲಿ ಏನಾಗುತ್ತೋ, ಫ್ಯಾಮಿಲಿ ಏನಾಗುತ್ತೋ, ಪ್ರೆಸ್ಟೀಜ್, ಪ್ರೆಸ್ಟೀಜ್ ಏನಾಗುತ್ತೋ, ಅವು ಎಲ್ಲವನ್ನೂ ಇಟ್ಕೊಂಡಿರ್ತಾನೆ ಅವನು. ಇಟ್ಟುಕೊಂಡು ಆಲೋಚನೆ ಮಾಡಿದಾಗ ಅವನ ಬದುಕು ಅವನಿಗೆ ಬೋರ್ ಆಗುತ್ತೆ. ಅಂದರೆ ಇವಾಗ ಆ ಡೇರಿಂಗ್ ಸ್ಟೆಪ್ಸ್ ತೊಗೊಂಡು ಅವರ ಒಂದು ಲೈಫಲ್ಲಿ ಮೂವ್ ಆಗ್ತಾ ಇದ್ದಾರೆ ಅಂತ ಅಂದಾಗ, ಜಾಬ್ ಬಿಟ್ಬಿಟ್ಟು ಬೇರೆ ಕಡೆ ನನಗೆ ಇಂಟ್ರೆಸ್ಟ್ ಆಗಿರ್ತಕ್ಕಂಥ ಒಂದು ಏರಿಯಾದಲ್ಲಿ ಡೆವಲಪ್ ಆಗೋಣ ಅಂತ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರಲ್ಲಿ ಯಾವ ಥರ ಮನಸ್ತತ್ವ ಇರ್ಬೋದು ಅಥವಾ ಇರಬೇಕು, ಆ ಥರ ಬರೋರಿಗೂ ಕೂಡ ಯಾವ ಥರ ಇರಬೇಕು ಅಂತ ಹೇಳ್ತೀರ ನೀವು? ಅದೇ ಸ್ವೇಚ್ಛತೆ ಇದ್ದರೆ ಆಯಿತು. ಸ್ವೇಚ್ಛತೆ ಜೊತೆಗೆ ರೆಸ್ಪಾನ್ಸಿಬಿಲಿಟಿ ಇದ್ದರೆ ಮುಗಿದೋಯ್ತು. ಇನ್ನೊಂದು ಇಟ್ಕೊಳ್ಳೋಕೆ ಏನೂ ಇರಲ್ಲ. ಯಾಕೆಂದರೆ ಅವರು ಮುಂದಕ್ಕೆ ಒಂದು ಸ್ಟೆಪ್ ತೊಗೋಬೇಕು ಅಂತಂದರೆ ಏನು ಬೇಕು? ಫಸ್ಟು ಡಿಸಿಷನ್ ಅಲ್ಲ, ಸ್ವೇಚ್ಛತೆ ಇರಬೇಕು. ಓಕೆ, ಅಂದರೆ ನನ್ನ ಜೀವನವನ್ನು ನಾನು ನನಗೆ ಬೇಕಿದ್ದಂಗೆ ಮಾಡ್ತೀನಿ ಅನ್ನೋ ಒಂದು ಸ್ವೇಚ್ಛತೆ ಬೇಕು ತಾನೆ ಫಸ್ಟ್. ಅಲ್ಲೇ ಎಲ್ಲರೂ ಫೇಲ್ಯೂರ್ ಆಗ್ತಾರೆ. ಅಲ್ಲೇ ಆಗೋದು. ಸ್ವೇಚ್ಛತೆ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ನನಗೆ ಬಂಧನ ಅಂತ ಅಂದ್ಕೊಳ್ತಾ ಇದ್ದೀವಿ. ಸ್ವೇಚ್ಛತೆ ಇರಬೇಕು ನಮಗೆ. ಮೊದಲೇದು ಸ್ವೇಚ್ಛತೆ ಇರಬೇಕು. ಆ ಸ್ವೇಚ್ಛತೆ ಇದ್ದಾಗ ಜೊತೆಗೆ ಜವಾಬ್ದಾರಿ ಇರುತ್ತೆ ಅದರಲ್ಲಿ. ಯಾಕಂದರೆ ನಾನು ಏನೇ ಡಿಸಿಷನ್ ತೊಗೊಂಡ್ರು, ಏನೇ ಮುಂದೋದ್ರು, ಏನೇ ಸ್ಟೆಪ್ ತೊಗೊಂಡ್ರು, ಅದು ಏನೇ ಕಾನ್ಸಿಕ್ವೆನ್ಸ್ ಆದರೂ ಆ ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡೋದು ನಾನೇ ಅಂತ ಗೊತ್ತಿರ್ಬೇಕು ನನಗೆ. ಅದು ಇದ್ದುಬಿಟ್ರೆ ಮುಗಿದೋಯ್ತು, ಏನು ಬೇಕಾದ್ರೆ ಮಾಡಿ ನೀನು. ಸೊ ಅದಕ್ಕಾಗಿ ಸಮಾಜ ಏನೇ ಅಂದ್ಕೊಳ್ಳುತ್ತೆ ಅನ್ನೋ ಒಂದು ಇದರಿಂದ ನಾನು ಹೊರಗೆ ಬರಬೇಕು. ಯಾರೇನು ಅಂದ್ಕೊಳ್ತಾರೆ, ಒಂದು ಪ್ರಿಸ್ಟೀಜ್ ಏನಾಗುತ್ತೆ, ನನಗೆ ಇದಾಗುತ್ತೆ, ಅದರಿಂದೆಲ್ಲದನ್ನು ಹೊರಗೆ ಬಂದಾಗ ನಾನು ಈ ಪ್ರಪಂಚ ನನಗೆ ಹಾಕಿರ್ತಕ್ಕಂಥ ಬಂಧನಗಳಿಂದ ನಾನು ಮುಕ್ತನಾದಾಗ, ನನ್ನ ಸ್ವೇಚ್ಛತೆಯ ಒಂದು ಗಾಳಿಯನ್ನು ನಾನೇ ಅನುಭವಿಸಿದಾಗ ಅವಾಗ ನನಗೆ ಗೊತ್ತಾಗುತ್ತೆ ನಾನಂಥ ಸ್ವತಂತ್ರ. ಸೊ ನಾನೆಷ್ಟು ಫ್ರೀಡಮ್ನಲ್ಲಿ ಇದ್ದೀನಿ ನಾನು. ಸೊ ಈ ಫ್ರೀಡಮ್ನಿಂದ ನಾನು ಏನು ಮಾಡ್ಬೋದು ಅನ್ನೋದು ಅವಾಗ ಆಲೋಚನೆ ಬರುತ್ತೆ. ಅಲ್ಲಿಯವರೆಗೂ ಕೂಡ ನಾನು ಬರೀ ಬಂಧನದಲ್ಲೇ ಇರ್ತೀನಿ. ನಾನು ಸೊಸೈಟಿ ಕಟ್ಟಿ ಹಾಕುತ್ತೆ, ಫ್ಯಾಮಿಲಿ ಕಟ್ಟಿ ಹಾಕುತ್ತೆ, ನನ್ನ ಪ್ರಿಸ್ಟೇಜ್ ಕಟ್ಟಿ ಹಾಕುತ್ತೆ, ನನ್ನ ಫೈನಾನ್ಸ್ ಕಟ್ಟಿ ಹಾಕುತ್ತೆ, ನನ್ನ ಎಲ್ಲ ಒಂದನ್ನು ಪಾಶುವಿಂದ ನಾನು ಬಂಧಿತನಾಗಿರ್ತೀನಿ. ಅವೆಲ್ಲವುಗಳಿಂದ ಹೊರಗೆ ಬಂದು ನಾನು ಸ್ವೇಚ್ಛವಾದ ಗಾಳಿಯನ್ನು ತೊಗೊಂಡ್ರೆ ಆಗ ನನಗೆ ಗೊತ್ತಾಗುತ್ತೆ ನಾನು ಏನು ಮಾಡ್ಬೋದು, ನಾನು ಎಲ್ಲಿ ಬಂದಿಯಾಗಿದ್ದೆ, ನನಗೇನು ಬೇಕು, ಯಾವುದರಲ್ಲಿ ಸಂತೋಷ ಅನುಭವಿಸ್ಬೋದು. ಸೊ ಆ ಒಂದು ಸ್ಥಿತಿ ಬರಬೇಕಾದ್ರೆ ಫಸ್ಟು ನಿನ್ನ ಒಂದು ಸ್ವೇಚ್ಛತೆಯನ್ನು ನೀನು ಅನುಭವಿಸಿದಾಗ ಮಾತ್ರ ಅದು ಬರುತ್ತೆ ಅಂತ ಜೀನ್ ಪಾಲ್ ಸಾತ್ರೆ ಅವರು ಹೇಳ್ತಾರೆ. ಆ ಸ್ವೇಚ್ಛತೆ ಅಂತ ಹೇಳಿದ್ರೆ ಅದು ಅನುಭವ, ನೀವು ಹೇಳಿದ್ರಿ ಇವಾಗಿನ ಅದು ಅನುಭವಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು, ಅನುಭವಕ್ಕೆ ಬರೋದಕ್ಕೆ ನಾವು ಬಿಡ್ತಾ ಇಲ್ವಾ? ಆ್ಯಕ್ಚುಲಿ ಬಿಡ್ತಾ ಇಲ್ಲ ಅಂತಂದರೆ ಅದು ದಟ್ ಈಸ್ ಯುವರ್ ಡಿಸಿಷನ್. ಅನುಭವಕ್ಕೆ ಬಿಡಬೇಕು ಅಂತಂದರೆ ಫಸ್ಟ್ ನೀನು ಇವೆಲ್ಲದರಿಂದ ಮುಕ್ತನಾಗಬೇಕಲ್ಲ. ಈ ಫೈನಾನ್ಷಿಯಲ್ ಭಯದಿಂದ ಮುಕ್ತನಾಗಬೇಕು, ಸೊಸೈಟಿ ಏನು ಅಂದ್ಕೊಳ್ತೇನೆ ಅಂತ ಮುಕ್ತನಾಗಬೇಕು, ನಿನ್ನ ಈಗೋಯಿಸಮ್ನಿಂದ ಮುಕ್ತನಾಗಬೇಕು. ಸೊ ಸೊಸೈಟಿ ನಿನಗೆ ಆಗಲೇ ಇವಾಗ ಕೊಟ್ಟಿರ್ತಕ್ಕಂಥ ಪ್ರಿಸ್ಟೇಜಸ್ ಅವೆಲ್ಲ ಇಟ್ಕೊಂಡಿದೆಯಲ್ಲ ಅದರಿಂದ ಮುಕ್ತನಾಗಬೇಕು. ಸೊ ಇವೆಲ್ಲದರಿಂದ ಹೊರಗೆ ಬಂದಾಗ ಆಟೋಮೆಟಿಕ್ಕಾಗಿ ಅದೇ ಸ್ವೇಚ್ಛ ಅಂತಂದರೆ ನೀನು ಪೈಲಪ್ ಆಗಿದೆ, ನಿನ್ನ ಮನಸ್ಸಿನ ಮೇಲೆ ಇವೆಲ್ಲ ಪೈಲಪ್ ಆಗಿದ್ದಾವೆ. ಸೊ ಒಂದೊಂದನ್ನು ಕಳಿಸಿದಾಗ ಇವರ ಸ್ವೇಚ್ಛ ಅನ್ನೋದು ಎಲ್ಲೋ ಹೊರಗಿಂದ ಬರಲ್ಲ, ಅದು ಇಟ್ಸ್ ಇನ್ಸೈಡ್ ಓನ್ಲಿ. ನಿನ್ನ ಆ ಪೈಲಪ್ ಆಗಿರೋ ಆ ಒಂದು ರಿಮೂವ್ ಮಾಡ್ತಾ ಹೋಗೋದಷ್ಟೇ. ಏನಿದೆ ನಿನ್ನ ಹತ್ರ ರಿಮೂವ್ ಮಾಡೋದು, ಎಲ್ಲೂ ಭಯ ಬಿಡೋದೆ ಆಲೋಚನೆ ಮಾಡೋದು, ಆವಾಗ ನಿನಗೆ ಆಟೋಮೆಟಿಕ್ಕಾಗಿ ಸ್ವೇಚ್ಛೆ ಬರುತ್ತೆ.
ಅದು ಆ ಒಂದು ಕ್ಲಾರಿಟಿ ನನಗೆ ಎಲ್ಲ ಪೈಲಪ್ ಆಗಿರೋದೆಲ್ಲ ಯಾವಾಗ ನಾನು ತೆಗಿತೀನೋ ಮನಸ್ಸು ಯಾವಾಗ ಕ್ಲಿಯರ್ ಆಗುತ್ತೋ ಅವತ್ತಿನ ದಿವಸ ನಾನು ಐ ಆಮ್ ಫ್ರೀಡಮ್ ಗೈ ವಿತ್ ರೆಸ್ಪಾನ್ಸಿಬಿಲಿಟಿ ಅನ್ನೋದನ್ನ ನಾನು ಅರ್ಥ ಮಾಡ್ಕೋತೀನಿ. ರೆಸ್ಪಾನ್ಸಿಬಿಲಿಟಿ ಸಪ್ರೇಟ್ ಆಗಿರಲ್ಲ, ಅದ್ರ ಜೊತೆಗೆ ನಿನ್ನ ಫ್ರೀಡಮ್ ಜೊತೆಗೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಇವತ್ತು ನಾನು ಬಾರಿಗೆ ಹೋಗಿ ಅಲ್ಲೇ ಹೋಗಿ ನಾನು ಕುಡಿದು ಹೋಗ್ತಾ ಇದ್ದೇನೆ ಅಂದರೆ ಒಂದಲ್ಲ ಒಂದಿನ ನನಗೆ ಯಾವುದೋ ಡಿಸೀಸಸ್ ಅದು ಬಂತು. ಅದು ಅಯ್ಯೋ ನಾನು ಹೋಗ್ತಾ ಇರಲಿಲ್ಲ ಬಾರ್ಗೆ, ನನ್ನ ಫ್ರೆಂಡ್ಸ್ ಬಲವಂತ ಮಾಡಿದ್ರು, ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಲ್ಲ, ಅವ್ರು ಏನೇ ಬಲವಂತ ಮಾಡಿದ್ರು ಹೋಗೋದು ಬಿಡೋದು ನಿನ್ನ ಕೈಗಿತ್ತ? ಇಲ್ಲಿ ಮುಂಚೆ ಗೊತ್ತಿರುತ್ತೆ ಸಿಗರೆಟ್ ಸೇದಬೇಕು ಬಿಡಬೇಕು ನಿನ್ನ ಕೈಗಿತ್ತ? ಅವರೆಷ್ಟೇ ಬಲವಂತ ಮಾಡಲಿ. ಸೊ ಅವಾಗೇನಾಗುತ್ತೆ, ನಮಗೆ ಕಾನ್ಸಿಕ್ವೆನ್ಸಸ್ ಏನಾದರೂ ನೆಗೆಟಿವಿಟಿ ಬಂದಾಗ ನಾನು ಇನ್ನೊಬ್ಬರ ಬ್ಲೇಮ್ ಮಾಡ್ತೀನಿ. ನಾನು ಸಿಗರೆಟ್ ಸೇದೋದು ನನ್ನ ಜವಾಬ್ದಾರಿ, ಕುಡಿಯೋದು ನಂದೇ, ಏನು ಮಾಡೋದು ನಂದೇ, ದುಡ್ಡು ಖರ್ಚು ಮಾಡೋದು ನಂದೇ, ಏನೇ ಕೆಲಸ ಮಾಡೋದು ನಂದೇ ಅಂತ ಅಂದ್ಕೊಂಡಾಗ ಸೊ ಅದೇ ರೆಸ್ಪಾನ್ಸಿಬಿಲಿಟಿ ಸಪ್ರೇಟಾಗಿ ಬರಲ್ಲ. ನೀನು ಯಾವುದೇ ನಿನ್ನ ಕೆಲಸ ಮಾಡಬೇಕಾದ್ರೆ ಅದರಲ್ಲಿ ನಿನಗೆ ಚಾಯ್ಸ್ ಇರುತ್ತೆ. ಸೊ ಚಾಯ್ಸ್ ನಿಂದೆ, ನೀನು ಕುಡಿಯೋ ಚಾಯ್ಸ್ ನಿಂದನೇ, ಫ್ರೆಂಡ್ಸ್ದಲ್ಲ. ನಿನಗೆ ಒಂದು ನೆಪ ಬೇಕು ಅಷ್ಟೇ. ನಾನು ಇಂಥ ಕುಲದಲ್ಲಿ ಹುಟ್ಟಿದೆ, ನನಗೆ ಇಂಥ ಕಷ್ಟ, ನಮ್ಮ ತಂದೆ ತಾಯಿಗಳು ಹಿಂಗೆ, ನಮ್ಮ ಸ್ಥಿತಿಗತಿಗಳು ಹಿಂಗೆ, ಇದೆಲ್ಲ ನೆಪ. ಇದು ರೀಸನಿಂಗ್ ಅಷ್ಟೇ ಇದು. ಸೊ ಎಲ್ಲದಕ್ಕೂ ನೆಪ ಇರುತ್ತೆ. ನಾವು ಎದ್ದು ಮೇಲೆ ಹೋಗ್ಬೇಕು ಅಂದರೆ ಆ ನೆಪ ಬಿಡ್ತೀವಿ, ಇಲ್ಲ ನನಗೆ ಇದೇ ಕಂಫರ್ಟ್ ಆಗಿದೆ ಅಂದರೆ ನೆಪ ಹೇಳ್ತೀವಿ. ನನ್ನ ಕಂಫರ್ಟ್ ಝೋನ್ ತಕ್ಕ ಹಾಗೆ ನಾನು ರೀಸನ್ಸ್ ಹೇಳಕ್ಕೆ ಶುರು ಮಾಡ್ತೀನಿ. ನಾನು ಯಾಕೆ ಗೊತ್ತಾ ನನಗೆ ಹೋಗಿಲ್ಲ ಅಂತಂದರೆ, ಅಪ್ಪ ಅಮ್ಮ ಅಂದರೆ ಭಾಳ ಪ್ರೀತಿ ನನಗೆ ಕುಟುಂಬ ಅಂದರೆ ಭಾಳ ಪ್ರೀತಿ, ನನಗೆ ನನ್ನ ಹಳ್ಳಿ ಅಂದರೆ ಭಾಳ ಪ್ರೀತಿ, ನನ್ನ ಜನ ಅಂದರೆ ಭಾಳ ಪ್ರೀತಿ, ನನ್ನ ದೇಶ ಅಂದರೆ ಭಾಳ ಪ್ರೀತಿ. ಇವೆಲ್ಲ ನೆಪಗಳಷ್ಟೇ. ನೆಪಗಳು ಹೇಳ್ತಾ ನೀನು ಲೈಫನ್ನ ನೀನು ಎಂಜಾಯ್ ಮಾಡ್ತೀಯ, ದಟ್ ಇಸ್ ಯುವರ್ ವಿಶ್. ಸೊ ಚಾಯ್ಸ್ ಈಸ್ ಯುವರ್ಸ್. ಎಲ್ಲದಕ್ಕೂ ಚಾಯ್ಸ್ ನನ್ನ ಹತ್ರನೇ ಇದೆ. ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡೋ ಅವಶ್ಯಕತೆ ಇಲ್ಲ ಲೈಫಲ್ಲಿ. ಬಿಕಾಸ್ ನಿಂದೇ ಚಾಯ್ಸು, ನಿಂದೇ ರೆಸ್ಪಾನ್ಸಿಬಿಲಿಟಿ, ಆದ ಕಾರಣ ಬ್ಲೇಮ್ ಮಾಡೋದು ಬೇಕಾಗಿಲ್ಲ ಅಂತ. ಕರೆಕ್ಟ್. ಸೊ ಹಾಗಾಗಿ ಇವತ್ತಿನ ದಿವಸ ಆ ಒಂದು ಜಾಬಲ್ಲಿ ನಾನು ಏನಕ್ಕಿದ್ದೀನಿ, ಆ ಜಾಬಲ್ಲಿ ನಾನು ಕಂಟಿನ್ಯೂ ಮಾಡಬೇಕಾ ಅಥವಾ ಅದರಿಂದ ಹೊರಗಡೆ ಬರಬೇಕಾ ಅನ್ನೋ ಚಾಯ್ಸ್ ನಾವೇ ತೊಗೋಬೇಕಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ಡಿಸ್ಕಷನ್ ಮುಖಾಂತರ ಆಮೇಲೆ ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ. ಈಗ ನಿಜವಾಗಿ ಅವನಿಗೆ ಕ್ರಿಯೇಟಿವಿಟಿ ಇದೆಯಾ, ಆ ಒಂದು ಎಬಿಲಿಟಿ ಇದೆಯಾ, ಅಥವಾ ಆ ಕ್ರಿಯೇಟಿವಿಟಿಯಿಂದ ನಿಜವಾಗ್ಲೂ ಆ ಕ್ರಿಯೇಟಿವಿಟಿನ ಇಟ್ಕೊಂಡು ಕೂಡ ಅವ್ನು ಸಫರ್ ಆಗ್ತಾ ಇದ್ದಾನ, ಅವನು ಏನೇ ಡಿಸಿಷನ್ ತೊಗೊಂಡ್ರು ಓಕೆ. ಕೆಲವ್ರಿಗೆ ಏನೂ ಇರಲ್ಲ, ಬರೀ ಇನ್ನೊಬ್ಬರನ್ನ ನೋಡಿ ಇನ್ಫ್ಲೂಯೆನ್ಸ್ ಆಗಿ ನಾನೇನೋ ಮಾಡಿಬಿಡ್ತೀನಿ ಅಂತ ಇದ್ದು ಜಾಬ್ ಬಿಟ್ಟು ಹೊರಗೆ ಬರ್ತಾರೆ. ಸೊ ಅವ್ರು ಆ ಜಾಬನ್ನು ಕಳ್ಕೊಂತಾರೆ, ಇದನ್ನು ಕಳ್ಕೊಂತಾರೆ, ಜೀವನದಲ್ಲಿ ತುಂಬ ಸಫರ್ ಆಗ್ತಾರೆ. ಅದು ಭಾಳ ತುಂಬ ಕೇರ್ಫುಲ್ ಆಗಿರ್ಬೇಕು. ಅದು ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದು ತುಂಬ ಕೇರ್ಫುಲ್ ಆಗಿರಬೇಕು. ಅದಕ್ಕೆ 10 ಸಾರಿ ಆಲೋಚನೆ ಮಾಡಬೇಕು. ಆಲೋಚನೆ ಮಾಡಿ ನಿರ್ಣಯ ತೊಗೋಬೇಕು. ನಿರ್ಣಯ ತೊಗೊಂಡ ಮೇಲೆ ನಿಂದೆ ಅದು. ಸೊ ಅದಕ್ಕೂ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಆ ಡಿಸಿಷನ್ ಅನ್ನೋದೇ ರೆಸ್ಪಾನ್ಸಿಬಿಲಿಟಿ. ಡಿಸಿಷನ್ ಬೇರೆ, ರೆಸ್ಪಾನ್ಸಿಬಿಲಿಟಿ ಬೇರೆ ಅಲ್ಲ. ಡಿಸಿಷನ್ ಇಟ್ ಸೆಲ್ಫ್ ಇಸ್ ಎ ರೆಸ್ಪಾನ್ಸಿಬಿಲಿಟಿ. ಹೌದು, ಅದನ್ನು ನೋಡಬೇಕಾದ್ರೆ. ಖಂಡಿತ. ಸೊ ಈ ಒಂದು ಡಿಸ್ಕಷನಿಂದ ನಮಗೆ ತಿಳಿದಿದ್ದೇನೆ ಅಂತ ಹೇಳಿದ್ರೆ, ಸೊ ಫ್ರೀಡಮ್ ಅನ್ನೋದ್ರ ಜೊತೆಗೇನೆ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇರುತ್ತೆ ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ನಾವು ಏನೇ ಚಾಯ್ಸ್ ಮಾಡಿದ್ರು ಅದು ನಮ್ಮ ಒಂದು ರೆಸ್ಪಾನ್ಸಿಬಲ್ ಮತ್ತು ನಮ್ಮ ಪರಿಮಿತಿಗಳಲ್ಲಿರುತ್ತೆ ಅನ್ನೋದನ್ನು ತಿಳ್ಕೊಬೋದು. ಥ್ಯಾಂಕ್ ಯು ಸರ್. ಈ ಒಂದು ಡಿಸ್ಕಷನ್ ತುಂಬ ಚೆನ್ನಾಗಿತ್ತು. ಸೊ ಇದೇ ಥರ ನೆಕ್ಸ್ಟು ಸಾಕಷ್ಟು ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಪಾಡ್ಕಾಸ್ಟ್ನ ಇಲ್ಲಿಗೆ ಕ್ಲೋಸ್ ಮಾಡೋಣ. ಥ್ಯಾಂಕ್ ಯು.